ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಈ ನಿಮ್ಮ ಕನ್ನಡ ಕರ್ಮಯೋಗಿ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಈ ದಿನ 2022ರಲ್ಲಿ ಏನು ನಡೀತು ಸಾಮಾನ್ಯ ಅಧ್ಯಯನ UPSC KS ಫ್ರೀ ಕೋಚಿಂಗ್ ಎಕ್ಸಾಮ್. ಸೊ ಇದನ್ನು ನಾನು 360 ಡಿಗ್ರಿನಲ್ಲಿ ವಿಶ್ಲೇಷಣೆ ಮಾಡೋಣ ಅಂತ ಇದ್ದೀನಿ. ಸೊ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕೂಡ ಸೇರ್ಬೋದು. ಸೊ ಇಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಹಾಗೆ ನೋಟ್ಸ್ ಕೂಡ ಸಿಗುತ್ತೆ. ಸೊ ತಡ ಮಾಡೋದು ಬೇಡ, ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲ 5 ಪ್ರಶ್ನೆಗಳು ಬಂದು ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ಸ್ ಆಗಿದ್ದರಿಂದ ಅದನ್ನ ನಾನು ವಿಶ್ಲೇಷಣೆ ಮಾಡಿದೆ. ಹಾಗೆ ಬಿಟ್ಟು ಈಗ ಸೀದಾ 6ನೇ ಪ್ರಶ್ನೆಗೆ ಬಂದಿದ್ದೇನೆ. ಸೊ 6ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ, ಹೊಲ್ಲಾ ಮಹಲ್ಲಾ ಎಂಬ ರೋಮಾಂಚಕ ಹಬ್ಬವು ಯಾವ ರಾಜ್ಯದ ವಿಶಿಷ್ಟತೆಯಾಗಿದೆ? ದಿಸ್ ಫೆಸ್ಟಿವಲ್ ಈಸ್ ಯುನಿಕ್ ಟು ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದು ಪಂಜಾಬ್. ಸೊ ಇದು ಕರೆಂಟ್ ಅಫೇರ್ ಕ್ವಶನ್ ಆಗಿದ್ದರಿಂದ ಹೆಚ್ಚು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಸೊ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡು ಮುಂದಕ್ಕೆ ಹೋಗ್ಬೋದು. ಸೊ ಇದು 3 ದಿನ ಈ ಜಾತ್ರೆ ನಡೆಯುವಂಥದ್ದು. ಹಾಗೆ ಇದು ಹೋಳಿ ಹಬ್ಬದ ಮರುದಿನ ನಡೆಯುತ್ತೆ, ಅದು ಗೊತ್ತಿರಬೇಕು. ಹಾಗೆ ಇದರ ವಿಶೇಷತೆ ಏನಂದರೆ, ಇದರ ಆಚರಣೆಯನ್ನು ಶುರು ಮಾಡಿದ್ದವರು ಸಿಖ್ಖರ 10ನೇ ಗುರುವಾದಂತಹ ಗುರು ಗೋವಿಂದ್ ಸಿಂಗ್. ಓಕೆ, ಸೊ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. 3 ಗರ್ಲ್ಸ್ ಈಸ್ ಅ ಫೇಮಸ್ ಪೇಂಟಿಂಗ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಆರ್ಟಿಸ್ಟ್ ಆಫ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಅಬನೀಂದ್ರನಾಥ್ ಠಾಗೂರ್, ಹಾಗೆ ನಂದಲಾಲ್ ಬೋಸ್, ಜಾಮಿನಿ ರಾಯ್, ಅಮೃತಾ ಶೇರ್ಗಿಲ್ ಅಂತ ಇದೆ. ಸೊ ಇದಕ್ಕೆ ಉತ್ತರ ಬಂದು ಅಮೃತಾ ಶೇರ್ಗಿಲ್ ಅಂತ. ಓಕೆ, ಸೊ ಇವ್ರ ಬಗ್ಗೆ ಒಂದಷ್ಟು ಡೀಟೇಲ್ಡಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು 3 ಗರ್ಲ್ಸ್ ಪೇಂಟಿಂಗ್. ಇದನ್ನ ಬರೆದಂಥವರು ಅಮೃತಾ ಶೇರ್ಗಿಲ್. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಅಂದಿನ ಸಾಮಾಜಿಕ ಸ್ಥಿತಿಯಲ್ಲಿ ಹೆಣ್ಣಿನ ರೀತಿ, ಅವರ ಸ್ವಭಾವ ಯಾವ ರೀತಿ ಇತ್ತು ಅನ್ನೋದನ್ನ ವರ್ಣಿಸುವಂಥ ಒಂದು ಚಿತ್ರಣ ಆಗಿನ ಅಮೃತಾ ಶೇರ್ಗಿಲ್ ಅವರು ಹಂಗೇರಿಯನ್ ಇಂಡಿಯನ್ ಆರ್ಟಿಸ್ಟ್ ಇವರು ಬರೆದಿದ್ರು. ಸೊ ಇದು ಗೋಲ್ಡ್ ಮೆಡಲನ್ನು ಕೂಡ ಪಡೆದಿರುತ್ತೆ ಆಗಿನ ಬಾಂಬೆ ಆರ್ಟ್ ಸೊಸೈಟಿ 1937. ಓಕೆ, ಇದಿಷ್ಟು 3 ಗರ್ಲ್ಸ್ ಕುರಿತಾಗಿ. ಹಾಗೆ ಅಬನೀಂದ್ರನಾಥ್ ಠಾಗೂರ್ ಅವ್ರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳೋಣ. ಸೊ ನೋಡಿ, ಅಬನೀಂದ್ರನಾಥ್ ಠಾಗೂರ್ ಅವರು ಮೂಲತಃ ಇವರು ರವೀಂದ್ರನಾಥ್ ಟಾಗೂರ್ ಅವರ ಸಂಬಂಧಿ. ಸೊ ಇವರು ಬರೆದಂತಹ 3 ಅದ್ಭುತ ಪೇಂಟಿಂಗ್ಸಲ್ಲಿ ಭಾರತ ಮಾತಾ ತುಂಬ ವಿಶೇಷವಾದದ್ದು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಭಾರತ ಮಾತಾ ಪೇಂಟಿಂಗ್. ಸೊ ಇದು ಅಂದಿನ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತಾ ಇತ್ತು ಆಗ ಬಹಳ ಪ್ರಚಲಿತದಲ್ಲಿದ್ದಂತಹ ಒಂದು ಕಲೆ. ಓಕೆ, ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಪೇಂಟಿಂಗ್ ಅಂತ ಹೇಳ್ತೀವಿ ಇವ್ರನ್ನ. ಹಾಗೆ ಇವರು ಬೆಂಗಾಲ್ ಸ್ಕೂಲ್ ಆರ್ಟ್ ಅಂತ ಏನಿದೆ ಇದರ ಸ್ಥಾಪಕರು ಕೂಡ ಆಗಿದ್ದರು. ಹಾಗೆ ಇವರ ಇನ್ನಿತರ ಕಲೆಗಳು ಫೇಮಸ್ ಯಾವುದಿದೆ ಅಂತಂದರೆ ಅರೇಬಿಯನ್ ನೈಟ್ ಸೀರೀಸ್, ಹಾಗೆ ಗಣೇಶ ಜನನಿ. ಉಳಿದಂತೆ ಇನ್ನು ಈ ಥರ ಇಂಪಾರ್ಟೆಂಟ್ ಕೆಲವೊಂದು ಚಿತ್ರಗಳನ್ನ ನಾನು ನಿಮ್ಮ ಮುಂದೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸೊ ಈಗ ಗೊತ್ತಿರ್ಬೋದು, ಶಾಕುಂತಲ ಬರೆದಿರೋವಂಥದ್ದು ರವಿ ವರ್ಮ ಅವರು. ಸೊ ವುಮೆನ್ ಹೋಲ್ಡಿಂಗ್ ಲ್ಯಾಂಪ್ ಇದು ಕೂಡ ರವಿ ವರ್ಮ ಅವರ ಚಿತ್ರ. ಹಾಗೆ ಈ 3 ಪೂಜಾರೀಸ್ ಇದನ್ನ ಬರೆದಿರೋವಂಥವ್ರು ಜಾಮಿನಿ ರಾಯ್. ಓಕೆ, ಇದನ್ನೂ ಒಂದು ಬಾರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಹಾಗೆ ಸೆಲ್ಫ್ ಪ್ರೋಟೈಟ್ ಅಂತ ಬರುತ್ತೆ. ಸೊ ಇದು ಸ್ವಯಂ ಭಾವಚಿತ್ರ, ಇದನ್ನು ಬರೆದಿರೋರು ರವೀಂದ್ರನಾಥ್ ಠಾಗೂರ್. ಓಕೆ, ಸೊ ಇದು ರವೀಂದ್ರನಾಥ್ ಠಾಗೂರ್ ಅವರು ಸ್ವತಃ ತಾವಾಗೇ ಬರ್ಕೊಂಡಂತಹ ಸೆಲ್ಫ್ ಪ್ರೋಟೈಟ್ ಚಿತ್ರ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯನ್ ಪೇಂಟಿಂಗ್ಸ್ ಕುರಿತಾಗಿ ಎಲ್ಲವನ್ನು ಸಮ್ಮರೈಸ್ ಮಾಡಿ ಹೇಳೋದಾದರೆ, ಸೊ ಭಾರತ ಮಾತಾ ಇದನ್ನು ನೀವು ಹೊಂದಿಸಿ ಬರೆಯಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾರತ ಮಾತಾ ಅಬನೀಂದ್ರನಾಥ್ ಠಾಗೂರ್ ಬರೆದಿದ್ದು ಆಗಲಿ ತೋರಿಸ್ದೆ. ಶಾಕುಂತಲ ಬರೆದಿರೋ ರವಿ ವರ್ಮ, ಸ್ವಯಂ ಭಾವಚಿತ್ರ ಇದನ್ನು ರವೀಂದ್ರನಾಥ್ ಠಾಗೂರ್ ಬರೆದಿದ್ದಾರೆ. 3 ಪೂಜಾರೀಸ್ ಇದನ್ನ ಜಾಮಿನಿ ರಾಯ್ ಬರೆದಿದ್ದಾರೆ. ಸೊ ಹಾಗೆ ನಮ್ಮ ಚಿತ್ರಕಲೆಯ ಪ್ರಕಾರಗಳು ಯಾವ್ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಮಧುಬನಿ ಪೇಂಟಿಂಗ್ಸ್ ಅಂತ ಏನಿದೆ ಇದು ಮಿಥಿಲಾ ಪ್ರದೇಶ, ಇದು ಬಿಹಾರದಲ್ಲಿ ಕಂಡುಬರುತ್ತೆ. ಹಾಗೆ ಪತ್ತಚಿತ್ರ ಅನ್ನುವಂಥದ್ದು ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕಾಲಿಘಾಟ್ ಅನ್ನುವಂಥದ್ದು ಕಲ್ಕತ್ತಾಗೆ. ಹಾಗೆ ಕಲಂಕಾರಿ ಅಂತ ಏನಿದೆ ಇದನ್ನು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನುಳಿದಂತೆ ಇಲ್ಲಿ ಆಪ್ಷನ್ ಬಿನಲ್ಲಿರುವಂತಹ ನಂದಲಾಲ್ ಬೋಸ್ ಅವರು ಬಾಪೂಜಿ ಗೋಯಿಂಗ್ ಆನ್ ದಂಡಿ ಈ ಚಿತ್ರಕಲೆಗೆ ತುಂಬ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಜಾಮಿನಿ ರಾವ್ 3 ಪೂಜಾರೀಸ್ ಅಂತ ಏನು ಬರೆದಿದ್ದಾರೆ ಅವರು ಪತ್ತಚಿತ್ರ, ಇದು ಒಡಿಶಾ ಪ್ರಕಾರದ್ದು ಚಿತ್ರಕಲೆ. ಸೊ ಇದಕ್ಕೆ ಇವರು ತುಂಬ ಫೇಮಸ್ ಇದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸೊ 8ನೇ ಪ್ರಶ್ನೆ ಹೇಳ್ತಾ ಇದೆ, ವಜ್ರ ಪ್ರಹಾರ್ ಇಸ್ ಅ ಜಾಯಿಂಟ್ ಟ್ರೈನಿಂಗ್ ಎಕ್ಸಸೈಸ್ ಆಫ್ ಸ್ಪೆಷಲ್ ಫೋರ್ಸಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ 2 ಕಂಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಇದು ಕರೆಂಟ್ ಅಫೇರ್ಸಲ್ಲಿ ಇದ್ದಂಥ ಪ್ರಶ್ನೆ. ಇದನ್ನು ಭಾರತ ಮತ್ತು ಇಂಗ್ಲೆಂಡ್ ಇವೆರಡರ ನಡುವೆ ಈ ಎಕ್ಸಸೈಸ್ ನಡೆದಿತ್ತು. ಸೊ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ,
ವೆನ್ ಡಿಡ್ ದ ಅಫಿಷಿಯಲ್ ಜರ್ನಿ ಆಫ್ ಆಜಾದಿ ಕಾ ಅಮೃತ್ ಮಹೋತ್ಸವ್ ಕಮೆನ್ಸ್ ಇನ್ ಇಂಡಿಯಾ ಟು ಮಾರ್ಕ್ ದ 75th ಆ್ಯನಿವರ್ಸರಿ ಆಫ್ ಇಂಡಿಪೆಂಡೆನ್ಸ್ ಅಂತ. ಸೊ ಇದು ಡೇಟ್ನ ತುಂಬ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದು 12th ಮಾರ್ಚ್ 2021 ಏನಿದೆ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವ ಏನು ಆಚರಣೆಯನ್ನು ಯಾವಾಗ ಶುರು ಮಾಡಿದ್ರು ಅಂತ ಕೇಳಿದರು. ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್ಸ್, ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಕಂಟ್ರೀಸ್. ಸೊ ಇಲ್ಲಿ 7 ದೇಶಗಳ ಬಗ್ಗೆ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಅ ಮೆಂಬರ್ ಆಫ್ ಬ್ರಿಕ್ಸ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು ಬ್ರಿಕ್ಸ್ ಅಂದರೆ ಯಾವ್ಯಾವ ರಾಷ್ಟ್ರಗಳು ಬರ್ತವೆ ಅದರಲ್ಲಿ. ಸೊ ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಇ ಅಂದರೆ ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೈನಾ, ಎಸ್ ಅಂದರೆ ಸೌತ್ ಆಫ್ರಿಕಾ. ಇದು ಲೇಟೆಸ್ಟಾಗಿ ಸೇರಿದ್ದಂಥದ್ದು. ಸೊ ಇಲ್ಲಿ ಹಾಗಾದರೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ್ಯಾವ ಬರಲ್ಲ? ಎಸ್, ಬಾಂಗ್ಲಾದೇಶ್ ಹಾಗೆ ಶ್ರೀಲಂಕಾ ಇವೆರಡು ಸೇರಲ್ಲ. ನಮಗೆ ಉತ್ತರ ಏನೋ ಗೊತ್ತಾಯಿತು. ಸೊ ಬ್ರಿಕ್ಸ್ ಬಗ್ಗೆ ನಾವು ಇತ್ತೀಚೆಗೆ ಬ್ರಿಕ್ಸ್ ಸಮ್ಮೇಳನಗಳು ತುಂಬ ಜರುಗಿದು ಭಾರತದಲ್ಲಿ, ಇದ್ರ ಬಗ್ಗೆ ಕೂಡ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ಸೊ ಈ ಬಾರಿಯ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ನಡೀತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 11ನೇ ಪ್ರಶ್ನೆಗೆ ಹೋಗೋಣ. ಸೊ 785ರಲ್ಲಿ ಫಸ್ಟ್ ಟೈಮ್ ಹೂ ಹ್ಯಾಸ್ ಟ್ರಾನ್ಸ್ಲೇಟೆಡ್ ಭಗವದ್ಗೀತಾ ಇಂಟು ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಸೊ ಭಗವದ್ಗೀತಾ ಇಟ್ ಈಸ್ ಅ ಡೈಲಾಗ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ಅರ್ಜುನ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇಲ್ಲಿರೋ ಆಪ್ಷನ್ಸಲ್ಲಿ ಫ್ರೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್, ವಿಲಿಯಮ್ ಜೋನ್ಸ್, ಚಾರ್ಲ್ಸ್ ವಿಲ್ಕಿನ್ಸ್ ಆ್ಯಂಡ್ ಹೆನ್ರಿ ಥಾಮಸ್ ಕೋಲ್ಬ್ರೂಕ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಮೊದಲು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದವನು ಚಾರ್ಲ್ಸ್ ವಿಲ್ಕಿನ್ಸ್ ಅನ್ನುವಂತಹ ವಿದ್ವಾಂಸ. ಓಕೆ, ಸೊ ಇದರ ಕುರಿತಾಗಿ ಈ ಟ್ರಾನ್ಸ್ಲೇಷನ್ ಕುರಿತಾಗಿ ಇನ್ನಿತರ ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಭಗವದ್ಗೀತೆ ಅನ್ನೋದೇನಿದೆ ಇದನ್ನು ಟ್ರಾನ್ಸ್ಲೇಟ್ ಪರ್ಷಿಯಾಗೆ ಫಸ್ಟ್ ಮಾಡಿದ್ದು ದಾರಾ ಶಿಕೋವ್ ಅಂತ. ಸೊ ಈಸ್ ದ ಎಲ್ಡೆಸ್ಟ್ ಸನ್ ಆಫ್ ಶಹಜಹಾನ್. ಸೊ ಇವನು ಶಹಜಹಾನ್ನ ಮಗ, ಹಿರಿಯ ಮಗ. ಸೊ ಇವನು ಪರ್ಷಿಯಾ ಭಾಷೆಗೆ ಭಗವದ್ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ಇದಷ್ಟೇ ಅಲ್ಲದೆ ಅವನು 52 ಉಪನಿಷತ್ತುಗಳೇನಿದೆ ಇದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ಇದು ಕೂಡ ನಮಗೆ ಗೊತ್ತಿರಬೇಕಾಗಿರೋಂಥ ವಿಚಾರ. ಹಾಗೆ ರಾಮಾಯಣನ ಪರ್ಷಿಯಾಗೆ ಯಾರು ಟ್ರಾನ್ಸ್ಲೇಟ್ ಮಾಡಿದ್ರು ಅನ್ನೋಂಥ ವಿಷಯನೂ ಗೊತ್ತಿರಬೇಕು. ಸೊ ಅಬ್ದುಲ್ ಖಾದಿರ್ ಬದೌನಿ ಅನ್ನುವಂತಹ ಒಬ್ಬ ಮುಘಲ್ ಆಸ್ಥಾನದ ವಿದ್ವಾಂಸ ಈ ಪರ್ಷಿಯಾ ಭಾಷೆಗೆ ರಾಮಾಯಣವನ್ನು ಟ್ರಾನ್ಸ್ಲೇಟ್ ಮಾಡ್ತಾನೆ. ಇದು ನಿಮ್ಗೆ ಗೊತ್ತಿರಲಿ. ಮುಂದೆ 12ನೇ ಪ್ರಶ್ನೆ. ಸೊ ಇನ್ ಆಗಸ್ಟ್ 2022 ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. ಅಂದರೆ DRDO ಮುಖ್ಯಸ್ಥರಾಗಿ ಯಾರನ್ನ ಚುನಾಯಿಸಲಾಯಿತು ಅಂದರೆ ಆಯ್ಕೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದು ಸರ್ ಡಾಕ್ಟರ್ ಸಮೀರ್ ವಿ ಕಾಮತ್ ಅಂತ. ಸೊ ಇವರು ಈಗಲೂ ಕೂಡ ಇವರೇ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸೊ ಇದ್ರ ಜೊತೆಗೆ ನಾವು DRDO ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ DRDO ನಮ್ಮ ದೇಶದ ಪ್ರಸಿದ್ಧ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಒಂದು. ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಅಡಿಯಲ್ಲಿ ಬರುತ್ತೆ. ಸೊ ಇವರಿಂದ ನಮಗೆ ಅಗ್ನಿ, ಪೃಥ್ವಿ, ಹಾಗೆ ತೇಜಸ್, ಆಕಾಶ್ ಇನ್ನಿತರಂಥ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು, ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ ಆಗಿರ್ಬೋದು, ಹಾಗೆ ಇನ್ನಿತರ ಇಂಡಿಜಿನಿಯಸ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್ ಡೆವಲಪ್ಮೆಂಟ್ ರಿಲೇಟೆಡ್ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ನಮ್ಮ ಸೈನ್ಯಕ್ಕೆ ಅದೆಲ್ಲ ಇಲ್ಲಿಂದನೇ ಪ್ರೊಡಕ್ಷನ್ ಆಗುತ್ತೆ. ಸೊ ಇವ್ರದ್ದು ಧ್ಯೇಯವಾಕ್ಯ ಬಂದು ಬಾಲಸ್ಯ ಮೂಲಂ ವಿಜ್ಞಾನಂ ಅಂತ. ದ ಸೋರ್ಸ್ ಆಫ್ ಸ್ಟ್ರೆಂತ್ ಈಸ್ ಸೈನ್ಸ್, ದಿಸ್ ಡಿರೈವ್ಸ್ ದ ನೇಷನ್ ಇನ್ ಪೀಸ್ ಆ್ಯಂಡ್ ವಾರ್ ಅನ್ನೋದು ಇವರ ಧ್ಯೇಯವಾಕ್ಯ. ಹಾಗೆ DRDO ಸ್ಥಾಪನೆ ಆಗಿದ್ದು 1958ಅಲ್ಲಿ. ಇದರ ಕೇಂದ್ರ ಕಚೇರಿ ಇರುವಂಥದ್ದು ನವದೆಹಲಿ. ಇದಿಷ್ಟು ನಮಗೆ ತಿಳಿದಿರಬೇಕಂತ ವಿಚಾರ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ಹೇಳ್ತಾ ಇದೆ. ಇಲ್ಲಿ ಸಮ್ಮರ್ ಒಲಿಂಪಿಕ್ಸ್ ನಡೆದಂತಹ ವರ್ಷ ಹಾಗೆ ಅದರ ವೆನ್ಯೂ ಯಾವ ಸ್ಥಳದಲ್ಲಿ ನಡೀತಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಓಕೆ, ಸೊ 2020, 2024, 28, 32 4 ವರ್ಷದ್ದು ಗೇಮ್ಸ್ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ, ಅದು ಎಷ್ಟು ಪೇರ್ಸ್ ತಪ್ಪಾಗಿದೆ ಅಂತ. ಸೊ ಇದು UPSC ಪ್ಯಾಟರ್ನಲ್ಲಿ ಕೇಳಿರೋಂಥ ಪ್ರಶ್ನೆ. ಇದಕ್ಕೆ ಉತ್ತರ ಬಂದು ಓನ್ಲಿ 3 ಪೇರ್ಸ್. ಹೇಗೆ ಅಂತಂದರೆ 2020ರಲ್ಲಿ ನಡೆದಿದ್ದು ಬೀಜಿಂಗ್ ಚೀನಾದಲ್ಲಿ ಅಲ್ಲ, ಇದು ಟೋಕ್ಯೋ ಜಪಾನಲ್ಲಿ ನಡೆದಂಥದ್ದು. ಓಕೆ, ಸೊ ಇನ್ನು ಉಳಿದಂತೆ 2024ರಲ್ಲಿ ಅಂದರೆ ಈ ವರ್ಷ ಪ್ಯಾರಿಸ್ ಫ್ರಾನ್ಸಲ್ಲಿ ನಡೆಯುತ್ತೆ. 2028ರಲ್ಲಿ ಲಾಸ್ ಏಂಜಲ್ಸ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇಲ್ಲಿ ನಡೆಯುತ್ತೆ. 2032ರಲ್ಲಿ ಬ್ರಿಸ್ಬೇನ್ ಮತ್ತು ಆಸ್ಟ್ರೇಲಿಯಾ ಇವೆರಡು ಸ್ಥಳದಲ್ಲಿ ಕೂಡಿ ಒಲಿಂಪಿಕ್ಸ್ನ ಆಯೋಜನೆ ಮಾಡಲಾಗ್ತಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಸೊ ಹೂ ವಾಸ್ ದ ಚೇರ್ಪರ್ಸನ್ ಆಫ್ ದ 4th ಸ್ಟೇಟ್ ಫಿನಾನ್ಸ್ ಕಮಿಷನ್ ಆಫ್ ಕರ್ನಾಟಕ ಅಂತ ಕೇಳಿದೆ. ಸೊ 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಸೊ ಇದಕ್ಕೆ ಉತ್ತರ ಬಂದು CG ಚಿನ್ನಸ್ವಾಮಿ. ಸೊ ಇವರು 4ನೇ ಹಣಕಾಸು ಆಯೋಗದ ಅಂದರೆ ಸ್ಟೇಟ್ ಫಿನಾನ್ಸ್ ಕಮಿಷನ್ಗೆ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗಾದರೆ ಇಲ್ಲಿರುವಂತಹ ಇನ್ನಿತರ ಆಪ್ಷನ್ಸ್ ಅಥವಾ ಫಸ್ಟ್, ಸೆಕೆಂಡ್, ಥರ್ಡ್ ಇದಕ್ಕೆ ಈ ಫಿನಾನ್ಸ್ ಕಮಿಷನ್ಗೆ ಯಾರಾಗಿದ್ದರು ಅಂತ ನೋಡೋಣ. ಸೊ ಮೊದಲನೇ ಹಣಕಾಸು ಆಯೋಗಕ್ಕೆ
ಡಾಕ್ಟರ್ ಜಿ ತಿಮ್ಮಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿದರು. 2ನೇ ಹಣಕಾಸು ಆಯೋಗಕ್ಕೆ ಕೆ ಪಿ ಸುರೇಂದ್ರನಾಥ್, ಹಾಗೆ ಥರ್ಡ್ ಇಲ್ಲಿ ಆಪ್ಷನಲ್ಲಿ ಏನಿದೆ ಆಪ್ಷನ್ ಎ, ಇವರು ಥರ್ಡ್ ಫಿನಾನ್ಸ್ ಕಮಿಷನ್ಗೆ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕರ್ನಾಟಕ ಸರ್ಕಾರ 5ನೇ ಹಣಕಾಸು ಆಯೋಗಕ್ಕೆ ಅನುಮೋದನೆ ನೀಡಿದೆ. ಸೊ ಈಗ 5ನೇ ಹಣಕಾಸು ಆಯೋಗಕ್ಕೆ ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಾಗಾದರೆ? ಸೊ ಇವರು ಫಾರ್ಮರ್ MP ಆಗಿದ್ದರು, ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಿ ನಾರಾಯಣಸ್ವಾಮಿ ಅಂತ. ಓಕೆ, ಸೊ ಸಿ ನಾರಾಯಣಸ್ವಾಮಿ ಬಂದು ನಮ್ಮ ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸೊ ಇದರ ಜೊತೆಗೆ ರಿಟೈರ್ಡ್ IAS ಆಫೀಸರ್ ಆದಂತಹ ಮೊಹಮ್ಮದ್ ಸನಾವುಲ್ಲಾ, ಹಾಗೆ ರಿಟೈರ್ಡ್ ಕಂಟ್ರೋಲರ್ ಇನ್ ದ ಸ್ಟೇಟ್ ಆಫ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ RS ಫೋಂಡೆ, ಇವರು ಇನ್ನಿತರ ಉಳಿದ ಮೆಂಬರ್ಸ್. ಓಕೆ, ಸೊ ಇದರ ಆರ್ಡರ್ಸ್ ಎಂಡ್ ಆಗುವಂಥದ್ದು, ಇದರ ರಿಪೋರ್ಟ್ 2024ರಲ್ಲಿ ಎಂಡ್ ಆಗುತ್ತೆ, ಫೆಬ್ರವರಿಲಿ. ಸೊ ಇದಿಷ್ಟು ಸ್ಟೇಟ್ ಫಿನಾನ್ಸ್ ಕಮಿಷನ್ ಬಗ್ಗೆ. ಸೊ ಸ್ಟೇಟ್ ಫಿನಾನ್ಸ್ ಕಮಿಷನ್ ಬಗ್ಗೆ ಒಂದಷ್ಟು ವಿಚಾರನ ತಿಳಿಯೋಣ. ಸೊ ಸ್ಟೇಟ್ ಫಿನಾನ್ಸ್ ಕಮಿಷನ್ನು ನಿಮಗೆಲ್ಲರಿಗೂ ಗೊತ್ತಿರೋಂಗೆ 73 ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಯಿಂದ ಜಾರಿಗೆ ಬಂತು. ಸೊ ನಿಮ್ಗೆ ಗೊತ್ತಿರ್ಬೋದು, ಆರ್ಟಿಕಲ್ 243I ಅಲ್ಲಿ ನಮ್ಮ ಕಮಿಷನ್ಗೆ ಅಂದರೆ ಸ್ಟೇಟ್ ಫಿನಾನ್ಸ್ ಕಮಿಷನ್ನ ಸ್ಥಾಪನೆ ಬಗ್ಗೆ ಉಲ್ಲೇಖ ಇದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ. ಹಾಗೆ ಇದನ್ನು ಪ್ರತಿ 5 ವರ್ಷಕ್ಕೊಂದು ಸತಿ ಗವರ್ನರ್ ಆಫ್ ದ ಸ್ಟೇಟಿಂದ ಅಂಗೀಕೃತಗೊಂಡು ಇದು ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಹಾಗೆ ಆರ್ಟಿಕಲ್ 243Y ಇಟ್ ಡೀಲ್ಸ್ ವಿತ್ ದ ಸಿಟಿ ಕೌನ್ಸಿಲ್ಸ್ ಆರ್ ಮುನ್ಸಿಪಾಲಿಟೀಸ್ ಅಂಡರ್ ದ ಪರ್ವ್ಯೂ ಆಫ್ ದ ಸ್ಟೇಟ್ ಫಿನಾನ್ಸ್ ಕಮಿಷನ್. ಸೊ ಪಂಚಾಯತ್ಸ್ ಹಾಗೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನು ಹೇಳ್ತೀವಿ, ಸೊ ಇವೆರಡಕ್ಕೂ ಸ್ಟೇಟ್ ಫಿನಾನ್ಸ್ ಕಮಿಷನ್ನು ಟೇಕ್ ಓವರ್ ಮಾಡುತ್ತೆ. ಸೊ ಅಲ್ಲಿ ಉಳಿದಂತಹ ಏನೇನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ನೆಟ್ ಪ್ರೊಸೀಡ್ಸು, ಟ್ಯಾಕ್ಸಸ್ಸು, ಡ್ಯೂಟೀಸು, ಟೋಲ್ಸು, ಇದೆಲ್ಲವನ್ನು ಹಂಚುವಂತಹ ಒಂದು ಪ್ರಿನ್ಸಿಪಲ್ಸ್ ಯಾವ ಆಧಾರದ ಮೇಲೆ ಹಂಚಬೇಕು ಅನ್ನೋವಂಥದ್ದನ್ನ ಸ್ಟೇಟ್ ಫಿನಾನ್ಸ್ ಕಮಿಷನ್ ಹೇಳುತ್ತೆ. ಈಗ 15ನೇ ಪ್ರಶ್ನೆ ಹೋಗೋಣ. ಸೊ ನೇಮ್ ದ ಮ್ಯಾಸ್ಕಟ್ ಲಾಂಚ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೈರ್ಸ್ ರೀಸೆಂಟ್ಲಿ ಟು ಜನರೇಟ್ ದ ಅವೇರ್ನೆಸ್ ಅಬೌಟ್ ಕನ್ಸ್ಯೂಮರ್ ರೈಟ್ಸ್ ಆ್ಯಂಡ್ ಆಲ್ಸೋ ಟು ಎಂಪವರ್ ದ ಕನ್ಸ್ಯೂಮರ್ಸ್ ಅಂತ. ಸೊ ಇದಕ್ಕೆ ಉತ್ತರ ಬಂದು ಇದು ಕರೆಂಟ್ ಅಫೇರ್ಸಲ್ಲಿ ಇದ್ದಂಥ ಪ್ರಶ್ನೆ, ಆಪ್ಷನ್ ಎ ಜಾಗೃತಿ. ಸೊ ಇದ್ರ ಮ್ಯಾಸ್ಕಟ್ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ ದ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೈರ್ಸ್ ಅವರು ಅಫಿಷಿಯಲ್ ಮ್ಯಾಸ್ಕಟ್ ಇದು. ಸೊ ಜಾಗೋ ಗ್ರಾಹಕ್ ಜಾಗೋ ಅನ್ನುವಂತಹ ಶೀರ್ಷಿಕೆಯಲ್ಲಿ ಇದು DD ಚಂದನ ಇನ್ನಿತರ ನ್ಯೂಸ್ ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದು ಕನ್ಸ್ಯೂಮರ್ ಅಫೈರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಜಾರಿ ಮಾಡಿದಂತಹ ಒಂದು ಮ್ಯಾಸ್ಕಟ್. ಓಕೆ, ಈಗ 16ನೇ ಪ್ರಶ್ನೆ. ಸೊ ವಿತ್ ರೆಫರೆನ್ಸ್ ಟು ದ ಮುಘಲ್ ಹಿಸ್ಟ್ರಿ ಆಫ್ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಟರ್ಮ್ ಜಪ್ತಿ ಆರ್ ಬಂದೋಬಸ್ತ್ ಅಂತ. ಓಕೆ, ಸೊ ಆಪ್ಷನ್ಸು ದ ಎಂಪರರ್ಸ್ ಓನ್ ಹೌಸ್ ಹೋಲ್ಡ್ ಟ್ರೂಪ್, ದ ಟ್ರೂಪ್ ಕನ್ಸಿಸ್ಟಿಂಗ್ ಆಫ್ ಸ್ಲೇವ್ಸ್, ಹಾಗೆ ದ ಪೊಲೀಸ್ ಸಿಸ್ಟಮ್, ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಲ್ಯಾಂಡ್ ರೆವಿನ್ಯೂ ಅಸೆಸ್ಮೆಂಟ್ ಅಂತ. ಓಕೆ, ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ, ಇದು ಲ್ಯಾಂಡ್ ರೆವಿನ್ಯೂ ಅಸೆಸ್ಮೆಂಟ್ನ ಭಾಗವಾದಂಥ ಒಂದು ಮಾಹಿತಿ. ಸೊ ಇದು ಜಪ್ತಿ ಅಥವಾ ಬಂದೋಬಸ್ತ್ ಇದು ಶೇರ್ ಶಾ ಸೂರಿ ಇವನ ಕಾಲದಲ್ಲೇ ಶುರುವಾಗುತ್ತೆ. ಓಕೆ, ಸೊ ಇದರ ಅಕ್ಬರ್ನ ಮಂತ್ರಿ ಆದಂಥ ರಾಜಾ ತೋದರ್ಮಲ್ ಇದರ ರೂವಾರಿ. ಓಕೆ, ಸೊ ಇದಕ್ಕೆ ದಸಹಲಾ ಸಿಸ್ಟಮ್ ಅಂತ ಕೂಡ ಕರಿತಿದ್ರು. ಸೊ ದಸಹಲಾ ಅಂತಂದ್ರೆ ಏನು, ದಶ ಅಂತಂದರೆ 10, ಅಂದರೆ 10 ವರ್ಷಕ್ಕೆ ಏನು ಆವ್ರೇಜ್ ಪ್ರೊಡಕ್ಷನ್ ಇರುತ್ತೆ ಅದ್ರ ಮೇಲ್ಗಡೆ ಇವರು ಟ್ಯಾಕ್ಸನ್ನ ಹಾಕ್ತಾಯಿದ್ರು. ಸೊ ಇದಿಷ್ಟು ಇದರ ಕುರಿತಾದಂಥ ವಿಚಾರ. 17ನೇ ಪ್ರಶ್ನೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರಿ ಕಾಂಚನಜುಂಗಾ ಮೌಂಟೇನ್ ಈಸ್ ಸಿಚುಯೇಟೆಡ್ ಅಂತ ಕೇಳಿದ್ದಾರೆ. ಲಡಾಖ್, ಹಿಮಾಚಲ್ ಪ್ರದೇಶ್, ಸಿಕ್ಕಿಂ, ಜಮ್ಮು ಕಾಶ್ಮೀರ್. ಇದಕ್ಕೆ ಉತ್ತರ ಬಂದು ಸಿಕ್ಕಿಂ. ಸೊ ಕಾಂಚನಜುಂಗಾ ಕಂಡುಬರುವಂತಹ ಪ್ರದೇಶ ಎಲ್ಲಿ ಅಂತಂದರೆ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ಓಕೆ, 18ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಟ್ರೈಬ್ಸ್ ಆಫ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತಹ ಓಂಗ್ಸ್, ಜರಾವಾಸ್, ಸೆಂಟಿನೇಲ್ಸ್, ಶೋಂಪೇನ್ಸ್, ಮುಂಡಾಸ್, ಗಾರೋ, ಭಿಲ್ಸ್, ಕಾಸಿಸ್. ಇವರಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಕಂಡುಬರುವಂಥವ್ರು ಯಾವ ಬುಡಕಟ್ಟು ಜನಾಂಗ ಅಂತ. ಸೊ ಇಲ್ಲಿ ಓಂಗೇಸ್ ಮತ್ತು ಜರಾವಾಸ್, ಸೆಂಟಿನೇಲ್ಸ್ ಆ್ಯಂಡ್ ಶಾಂಪೇನ್ಸ್ ಇವರು 4 ಜನ ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರೋಂಥ ಟ್ರೈಬಲ್ಸ್ ಆಗಿದ್ದಾರೆ. ಆದ್ದರಿಂದ ಆಪ್ಷನ್ ಸಿ ಉತ್ತರ ಆಗುತ್ತೆ. ಹಾಗೆ ಟ್ರೈಬಲ್ಸ್ ರಿಲೇಟೆಡು ಇನ್ನಿತರ ಮಾಹಿತಿನ ನೋಡ್ತಾ ಹೋಗೋಣ. ಪಾಪ್ಯುಲೇಷನ್ ಆಧಾರದಲ್ಲಿ ಅತ್ಯಂತ ದೊಡ್ಡ ಅಥವಾ ಲಾರ್ಜೆಸ್ಟ್ ಟ್ರೈಬಲ್ಸ್ ಇನ್ ಇಂಡಿಯಾ ಯಾವುದು ಅಂತಂದರೆ ಭಿಲ್ಸ್. ಇವರ ಜನಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ. ಇವರ ನಂತರ 2ನೇ ಸ್ಥಾನದಲ್ಲಿ ಗೋಂಡ್ಸ್ ಬರ್ತಾರೆ, ಅದಾದ ನಂತರ ಸಂತಾಲ್ಸ್ ಬರ್ತಾರೆ. ಓಕೆ, ಸೊ ಸಂತಾಲ್ಸ್ ಬಂದು ಓಲ್ಡೆಸ್ಟ್ ಟ್ರೈಬಲ್ಸ್ ಇನ್ ಇಂಡಿಯಾ ಅಂತ
ಸೊ ನಮ್ಮ ದ್ರೌಪದಿ ಮುರ್ಮು ಏನಿದ್ದಾರೆ, ಸೊ ಇವರು ಕೂಡ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದಾರೆ. ಹಾಗೆ ಇವರಲ್ಲಿ ಮಂಝಿ ಪರಗನ ಅನ್ನುವಂಥ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಪದ್ಧತಿ ಕೂಡ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಸೊ ಮೇಜರ್ ಟ್ರೈಬಲ್ಸ್ ಇನ್ ಇಂಡಿಯಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ನೋಡ್ಬೋದು ಒರಾಂಗಾಸ್, ಓಂಗಿ, ಸೆಂಟಿನಿಲ್ಸ್ ಆ್ಯಂಡ್ ಜರಾವಾ, ಇದ್ರ ಜೊತೆಗೆ ನಿಕೋಬೇರಿಸ್ ಆ್ಯಂಡ್ ಶೋಂಪೇನ್ಸ್ ಅಂತ. ಸೊ ಇವರಿಷ್ಟು ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಹಾಗೆ ಇತ್ತೀಚೆಗೆ ಪ್ರಚಲಿತದಲ್ಲಿದ್ದಂಥ ಕುಕ್ಕಿ ಟ್ರೈಬ್ಸ್ ಏನು ಅರುಣಾಚಲ್ ಪ್ರದೇಶ್ ಈ ರೀಜನಲ್ಲಿ ಗಲಭೆ ಆಗ್ತಾಯಿತ್ತು, ಇವರು 3 ರಾಜ್ಯಗಳು ಅಂದರೆ ಈ ಬಾರ್ಡ್ರಲ್ಲಿ ಯಾವ್ಯಾವ ರಾಜ್ಯಗಳು ಬರ್ತವೆ, ನಾಗಾಲ್ಯಾಂಡ್, ಮಿಜೋರಾಮ್ ಹಾಗೆ ಅರುಣಾಚಲ್ ಪ್ರದೇಶ್, ಇಲ್ಲಿ ಕಂಡುಬರ್ತಾರೆ. ಹಾಗೆ ಮೀನಾಸ್ ಅಂತ ಒಂದು ಇವರು UPSCಲಿ ತುಂಬ ರ್ಯಾಂಕ್ ಹೋಲ್ಡರ್ಸ್ ಇವರೇ ಇರ್ತಾರೆ. ಯಾವಾಗಲೂ ಒಂದು 20 ಜನನಾದರೂ ಮಿನಿಮಮ್ ಪ್ರತಿ ವರ್ಷ ಮೀನಾ ಕಮ್ಯುನಿಟಿ ಅಂದರೆ ST ಕೋಟಾದಲ್ಲಿ ಇವ್ರ ಹೆಸರೇ ಜಾಸ್ತಿ ಇರುತ್ತೆ. ಸೊ ಇವರು ರಾಜಸ್ಥಾನದಲ್ಲಿ ಕಂಡುಬರ್ತಾರೆ. ಹಾಗೆ ಇನ್ನೆರಡು ಕನ್ಫ್ಯೂಸ್ ಆಗುವಂಥ 2 ಟರ್ಮ್ಸ್ ಇದೆ. ಒಂದು ಈರುಳರ್, ಇನ್ನೊಂದು ಈರುಳಿಗ. ಈರುಳಿಗ ಅಂದರೆ ಕನ್ನಡಿಗ ಅಂದ್ಕೊಳ್ಳಿ, ಅಂದರೆ ಕರ್ನಾಟಕದಲ್ಲಿ ಕಂಡುಬರ್ತಾರೆ. ಈರುಳರ್ ಇವರು ತಮಿಳರ್. ಓಕೆ, ಸೊ ಇವರು ತಮಿಳ್ನಾಡಲ್ಲಿ ಕಂಡುಬರ್ತಾರೆ. ಇದ್ರ ಜೊತೆಗೆ ಬುಡಕಟ್ಟು ಜನಾಂಗದ ಒಂದಷ್ಟು ಮಾಹಿತಿ ನೋಡುತ್ತಾ ಹೋದರೆ, ಸೊ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ STs ಕನ್ಸಿಸ್ಟ್ ಆಫ್ 8.6%. ಓಕೆ, ಇದು ಅಕಾರ್ಡಿಂಗ್ ಟು 2011 ಸೆನ್ಸಸ್. ಓಕೆ, ನೆಕ್ಸ್ಟ್ 698 ಪ್ರಕಾರದ STs ಇದ್ದಾರೆ ಅಂತ 2006 ರೆಕಾರ್ಡ್ಸ್ ಹೇಳುತ್ತೆ. ನೆಕ್ಸ್ಟ್ ಭಿಲ್ಸ್, ಆಗಲೇ ಹೇಳ್ದಂಗೆ ಭಿಲ್ಸ್, ದಿಸ್ ಇಸ್ ದ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್. ಸೊ ಅವರು 38% ಆಫ್ ದ ಟೋಟಲ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಪಾಪ್ಯುಲೇಷನ್ಸ್ ಆಫ್ ಇಂಡಿಯಾ. ಓಕೆ, ಸೊ ಇವರಾದಮೇಲೆ ಗೋಂಡ್ಸ್ ಬರ್ತಾರೆ, ಅದಾದಮೇಲೆ ಸಂತಾಲಸ್ ಬರ್ತಾರೆ. ನೆಕ್ಸ್ಟ್ ಮಧ್ಯಪ್ರದೇಶ್ ಏನಿದೆ ಸ್ಟೇಟ್, ಈ ಸ್ಟೇಟಲ್ಲಿ ಅತ್ಯಂತ ಹೆಚ್ಚಿನ ಟ್ರೈಬಲ್ಸ್ ಪಾಪ್ಯುಲೇಷನ್ನ ನಾವು ಕಾಣ್ಬೋದು. ಇದು ಕೂಡ ಸೆನ್ಸಸ್ 2011 ಪ್ರಕಾರ. ಹಾಗೆ ಸಂತಾಲ್ಸ್ ಆರ್ ದ ಓಲ್ಡೆಸ್ಟ್ ಟ್ರೈಬ್ಸ್. ಹಾಗೆ ಸಂತಾಲಲ್ಲಿ ಆಗಲೇ ಹೇಳ್ದಂಗೆ ಮಂಝಿ ಪರಗನ ಅನ್ನುವಂಥ, ಇದನ್ನು ನಾವು ಈಗಿನ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಏನಿದೆ ಇದಕ್ಕೆ ಹೋಲಿಸ್ಬೋದು. ಹಾಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್, ಇದಕ್ಕೆ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ರಿಲೇಟೆಡ್ ಆಗಿರುವಂತಹ 2 ಮುಖ್ಯವಾದ ಆರ್ಟಿಕಲ್ಸ್ ಯಾವುದು ಕಾನ್ಸ್ಟಿಟ್ಯೂಷನಲ್ಲಿ ಬರೋದು ಅಂದರೆ, ಒಂದು ಆರ್ಟಿಕಲ್ 342, ಆರ್ಟಿಕಲ್ 275. ಆರ್ಟಿಕಲ್ 342 ಬಂದು ದ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ ಪ್ರೊಸೀಜರ್ ಟು ಬಿ ಫಾಲೋಡ್ ಫಾರ್ ದ ಸ್ಪೆಸಿಫಿಕೇಷನ್ ಆಫ್ STs. ಸೊ ಬುಡಕಟ್ಟು ಜನಾಂಗಗಳನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ ಅದ್ರ ಬಗ್ಗೆ ಪ್ರೊಸೀಜರ್ಸ್ ಕಂಡುಬರುವಂಥದ್ದು ಆರ್ಟಿಕಲ್ 342. ಹಾಗೆ ಆರ್ಟಿಕಲ್ 275 ಏನಿದೆ ಇದರಲ್ಲಿ ಇಟ್ ಪ್ರೊವೈಡ್ಸ್ ಗ್ರ್ಯಾಂಟ್ಸ್ ಆಫ್ ಸ್ಪೆಷಲ್ ಫಂಡ್ಸ್ ಬೈ ದ ಯೂನಿಯನ್ ಗೌರ್ಮೆಂಟ್ ಟು ದ ಸ್ಟೇಟ್ ಗೌರ್ಮೆಂಟ್. ಏನಕ್ಕೆ? ಫಾರ್ ಪ್ರಮೋಟಿಂಗ್ ದ ವೆಲ್ಫೇರ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ಸ್. ಸೊ ಏನು ಬುಡಕಟ್ಟು ಜನಾಂಗದವರ ಕಲ್ಯಾಣಕ್ಕಾಗಿ ಒಂದಷ್ಟು ಹಣವನ್ನು ಬಿಡುಗಡೆ ಮಾಡುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ, ಅದನ್ನು ಆರ್ಟಿಕಲ್ 275 ಹೇಳುತ್ತೆ. ಸೊ ಇವೆರಡು ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸ್ ಗಮನ ಇಟ್ಕೊಳ್ಳಿ. ರೈಟ್, 19ನೇ ಪ್ರಶ್ನೆಗೆ ಬರೋಣ ಸ್ನೇಹಿತರೆ. ಸೊ 19ನೇ ಪ್ರಶ್ನೆ ಸೈನ್ಸ್ ರಿಲೇಟೆಡ್ ಆಗಿದೆ. ಸೊ ಇಲ್ಲಿ ಎಲಿಮೆಂಟ್ಸ್ ನೇಮ್ ಕೊಟ್ಟಿದ್ದಾರೆ, ಹಾಗೆ ಅದು ಯಾವ ಓರಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಎಷ್ಟು ಪೇರ್ಸ್ ಕರೆಕ್ಟ್ ಆಗಿದೆ ಅನ್ನೋದನ್ನ ಕಂಡುಹಿಡಬೇಕು. ಸೊ ಸೋಡಿಯಂ ರಾಕ್ ಸಾಲ್ಟ್, ಐರನ್ ಮ್ಯಾಗ್ನೆಟೈಟ್, ಅಲ್ಯೂಮಿನಿಯಂ ಬಾಕ್ಸೈಟ್, ಲೆಡ್ ಗಲೇನಾ. ಸೊ ನಿಮ್ಗೆ ಗೊತ್ತಿರ್ಬೋದು ಅಲ್ಯೂಮಿನಿಯಂ ಬಾಕ್ಸೈಟ್ ಇದು ಸರಿಯಾಗಿದೆ. ಐರನ್ ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ 2 ಓರಿಂದ, ಸೊ ಇದು ಸರಿಯಾಗಿದೆ. ಸೋಡಿಯಂ ಇದನ್ನು ರಾಕ್ ಸಾಲ್ಟ್ ಅಂತ ಹೇಳ್ತೀವಿ, ಇಲ್ಲಿಂದ ತೆಗಿತಾರೆ. ಹಾಗೆ ಲೆಡ್ಡು ಗೆಲೇನಾ. ಸೊ ಇದೊಂದು ಕನ್ಫ್ಯೂಷನ್ ಆಗ್ಬೋದು, ಬಟ್ ಲೆಡ್ PV ಅಂತ ಏನು ಹೇಳ್ತೀವಿ ಸಂಕೇತದಿಂದ ಗುರುತಿಸ್ತೀವಿ, ಇದು ಕೂಡ ಗಲೇನಾ ಅನ್ನುವಂತಹ ಒಂದು ಊರಿಂದ ಈ ಎಲಿಮೆಂಟ್ನ ಉತ್ಖನನ ಮಾಡ್ತಾರೆ. ಸೊ ಆದ್ದರಿಂದ ಇಲ್ಲಿರುವಂಥ ಎಲ್ಲ ಪೇರ್ಸು ಸರಿಯಾಗಿರುವಂಥದ್ದು ಇದಕ್ಕೆ ಉತ್ತರ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ ಹೇಳ್ತಾ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇನ್ಫೆಕ್ಷಿಯಸ್ ಡಿಸೀಸ್ ದಟ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದು ಬ್ಯಾಕ್ಟೀರಿಯಾದಿಂದ ಹರಡುವಂಥ ಅಥವಾ ಉಂಟಾಗುವಂತಹ ರೋಗ? ಸೊ ಆಪ್ಷನ್ಸ್ ಬಂದು ಹೆಪಟೈಟಿಸ್, COVID-19, ಟ್ಯೂಬರ್ಕ್ಯುಲಾಸಿಸ್, ಇನ್ಫ್ಲೂಯೆನ್ಸಾ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು COVID-19 ಇಟ್ ಈಸ್ ಅ ವೈರಸ್, ನೋ ಡೌಟ್. ಹೆಪಟೈಟಿಸ್ ಅಂದರೆ HB ಇದು ಕೂಡ ವೈರಸ್. ಇನ್ಫ್ಲೂಯೆನ್ಸಾ ಫ್ಲೂ ಅಂತ ಹೇಳ್ತೀವಿ. ಓಕೆ, ಸೊ ಇದು ಕೂಡ ವೈರಸ್ಸಿಂದ ಬರುತ್ತೆ. ಇಲ್ಲಿ ಬರುವಂತಹ TB ಟ್ಯೂಬರ್ಕ್ಯುಲಾಸಿಸ್ ಏನು ಹೇಳ್ತೀವಿ, ದಿಸ್ ಇಸ್ ರಿಲೇಟೆಡ್ ಟು ಬ್ಯಾಕ್ಟೀರಿಯಾ. ಸೊ ಆದ್ದರಿಂದ ಆಪ್ಷನ್ C ಇಸ್ ದ ಆನ್ಸರ್. ಸ್ನೇಹಿತರೆ, ಪರೀಕ್ಷೆ ದೃಷ್ಟಿಯಿಂದ ಡಿಸೀಸಸ್ ದಟ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ, ವೈರಸ್ ಹಾಗೆ ಪ್ರೋಟೋಸೋವಾ, ಇವು ಮೂರನ್ನು ಕುರಿತಾಗಿ ನೋಡ್ತಾ ಹೋಗೋಣ.
ಸೊ ಮೊದಲನೇದಾಗಿ ಬ್ಯಾಕ್ಟೀರಿಯಾದಿಂದ ಹರಡುವಂಥ ರೋಗಗಳು ಯಾವುದ್ಯಾವುದು? ಒಂದು ಕಾಲರಾ, ಇದು ವಿಬ್ರಿಯೋ ಕಾಲರಿಂದ ಹರಡುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಡಿಫ್ತೀರಿಯಾ ಅಂತ. ನೆಕ್ಸ್ಟು ಟ್ಯುಬರ್ಕುಲಾಸಿಸ್, ಈಗ ತಾನೇ ನೋಡಿದ್ದೀವಿ ಪ್ರಶ್ನೆಯಲ್ಲಿ, ಟಿ ಬಿ ಕಾಯಿಲೆ, ಇದು ಮೈಕ್ರೋಬ್ಯಾಕ್ಟೀರಿಯಮ್ ಟ್ಯುಬರ್ಕುಲಾಸಿಸ್ ಅನ್ನುವಂಥ ರೋಗಾಣುವಿಂದ ಹರಡುತ್ತೆ. ನೆಕ್ಸ್ಟ್ ಟೈಫಾಯ್ಡ್ ಫೀವರ್ ಅಂತ ಏನು ಹೇಳ್ತೀವಿ, ಇದು ಸಾಲ್ಮೊನೆಲ್ಲಾ ಟೈಫಿ ಅನ್ನುವಂತಹ ರೋಗಾಣುವಿಂದ ಹರಡುವಂಥದ್ದು. ಸೊ ಇದು ಕೂಡ ಬ್ಯಾಕ್ಟೀರಿಯಾ ಆಗಿದೆ. ಓಕೆ, ನೆಕ್ಸ್ಟ್ ಡಿಸೀಸಸ್ ದಟ್ ಈಸ್ ಕಾಸ್ಡ್ ಬೈ ವೈರಸಸ್ ನೋಡೋಣ. ಸೊ ವೈರಸ್ಸಿಂದ ಹರಡುವಂಥ ರೋಗಗಳು ಯಾವುದ್ಯಾವುದು? ಮೊದಲನೇದಾಗಿ ನಿಮ್ಗೆ ಗೊತ್ತಿರ್ಬೋದು ಹ್ಯೂಮನ್ ಇನ್ಫ್ಲೂಯೆನ್ಸಾ ಡಿಫಿಷಿಯನ್ಸಿ ಸಿಂಡ್ರೋಮ್, HIV, ಇದು ಏಡ್ಸ್ ಅನ್ನುವಂಥ ರೋಗನ ಸೃಷ್ಟಿ ಮಾಡುತ್ತೆ. ಹಾಗೆ ಇನ್ಫ್ಲೂಯೆನ್ಸಾ, ಫ್ಲೂ ಅಂತ ಏನು ಹೇಳಿದೆ, ಇದು ಕೂಡ ವೈರಸ್. ಹಾಗೆ ಮಮ್ಸ್, ಪೋಲಿಯೋ ಗೊತ್ತಿರಬೇಕು, ಇದು ವೈರಸ್. ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್, ಇವೆರಡು ವೈರಸ್. ಹಾಗೆ ಮೀಸಲ್ಸ್ ಅಂತ ಅಂತೀವಿ, ದಡಾರ, ಇದು ಕೂಡ ವೈರಸ್. ಡೆಂಗ್ಯೂ ಫೀವರ್, ಇದು ಕೂಡ ವೈರಸ್, ಗೊತ್ತಿರಲಿ. ಹಾಗೆ ಚಿಕನ್ ಗುನ್ಯಾ, ರೇಬಿಸ್, ಇವು ಕೂಡ ವೈರಸ್. ಸೊ ಚಿಕನ್ ಗುನ್ಯಾ ವೈರಸ್ಸಿಂದ ಚಿಕನ್ ಗುನ್ಯಾ ಹರಡುತ್ತೆ, ಇದು ಕೂಡ ವೈರಸ್ ಆಗಿದೆ. ನೆಕ್ಸ್ಟ್ ಶಿಲೀಂಧ್ರ ಅಂದರೆ ಫಂಗೈಯಿಂದ ಹರಡುವಂಥ ಕೆಲವೊಂದು ರೋಗಗಳು ಇದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಥ್ಲೀಟ್ ಫೂಟ್ ಅಂತ. ಓಕೆ, ಇದನ್ನ ಫಿಲಾರಿಯಾಸಿಸ್ ಅಂತ ಕೂಡ ಕರೀತಾರೆ, ಫಿಲಾರಿಯಾಸಿಸ್. ಓಕೆ, ಸೊ ಇದು ಮೋಲ್ಡಿಂದ ಹರಡುತ್ತೆ. ಸೊ ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಸೀಸಸ್ ದಟ್ ಈಸ್ ಕಾಸ್ಡ್ ಬೈ ಪ್ರೋಟೋಸೋವಾ ಅಂತಂದರೆ ಒಂದು ಮಲೇರಿಯಾ, ಇನ್ನೊಂದು ಅಮೀಬಿಕ್ ಡಿಸೆಂಟ್ರಿ. ಸೊ ಅಮೀಬಿಕ್ ಡಿಸೆಂಟ್ರಿ ಬಂದು ಎಂಟಮೈಬಾ ಹಿಸ್ಟೋಲಿಟಿಕಾ ಅನ್ನುವಂತಹ ಒಂದು ಆರ್ಗ್ಯಾನಿಸಮಿಂದ ಹರಡುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಕರ್ನಾಟಕದ ಪರೀಕ್ಷಾ ದೃಷ್ಟಿಯಿಂದ ಈ 3 ರೋಗಗಳು ಬಹಳ ಕೇಳ್ತಾ ಇರ್ತಾರೆ ಆಗಾಗ. ಸೊ ಒಂದು H1N1, ಇನ್ನೊಂದು H5N1, ಇನ್ನೊಂದು KFT. ಸೊ ಹಂದಿ ಜ್ವರ ಕೇಳಿರ್ತೀರ, ಇದನ್ನ H1N1 ಅಂತ ಕರಿತೀವಿ. ಸೊ ಇದನ್ನ ಇಂಗ್ಲೀಷ್ನಲ್ಲಿ ಸ್ವೈನ್ ಫ್ಲೂ ಅಂತ ಕರೀತಾರೆ. ಸೊ ಹಾಗಾದರೆ ಹಕ್ಕಿ ಜ್ವರಕ್ಕೆ ಏನಂತ ಕರೀತಾರೆ? ದಟ್ ಈಸ್ H5N1. ಓಕೆ, ಹಂದಿ ಜ್ವರಕ್ಕೆ H1N1, ಹಕ್ಕಿ ಜ್ವರಕ್ಕೆ H5N1. ಸೊ ಇದನ್ನ ಬರ್ಡ್ ಫ್ಲೂ ಅಂತ ಕರಿತೀವಿ. ಹಾಗೆ ಇನ್ನೊಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬಂದು ರಾಷ್ಟ್ರದಲ್ಲಿ ತಲ್ಲಣ ಸೃಷ್ಟಿ ಮಾಡಿದಂಥ ಒಂದು ರೋಗ, ಇದು ಮಂಗನ ಕಾಯಿಲೆ ಅಂತ ಏನಂತೀವಿ, ಇದನ್ನ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ. ಸೊ ಇದು ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಅನ್ನೋಂಥ ಒಂದು ಪ್ರದೇಶದಲ್ಲಿ ಮೊದಲ ಬಾರಿಗೆ ಕಂಡುಬಂದಿತ್ತು. ಸೊ ಇದರಿಂದ ತುಂಬ ಜನರು ಪ್ರಾಣಹಾನಿ ಆಗ್ತಾ ಇದ್ದಾರೆ. ಇದು ನ್ಯೂಸ್ ಪೇಪರಲ್ಲಿ ನಾವು ಗಮನಿಸ್ತಾನೆ ಇರ್ತೀವಿ. ಸೊ ಇದು ಯಾವ ರೋಗಾಣುವಿಂದ ಹರಡುತ್ತೆ ಅಂದರೆ ದಿಸ್ ಈಸ್ ಕಾಸ್ಡ್ ಡ್ಯೂ ಟು ದ ವೈರಸ್ ಫ್ಲಾವಿ ವಿರೇಡಿಯೆ. ಓಕೆ, ಸೊ ಇದನ್ನು ನೀವು ಗಮನ ಇಟ್ಟು ನೋಡ್ಕೋಬೇಕು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, ಅಗೇನ್ ಸ್ಟೇಟ್ ಇಲೆಕ್ಷನ್ ಫಿನಾನ್ಸ್ ಕಮಿಷನ್ ಬಗ್ಗೆ ಇದೆ. ಓಕೆ, ಸೊ ದಿಸ್ ಈಸ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಬಗ್ಗೆ ಇದೆ, ಫಿನಾನ್ಸ್ ಕಮಿಷನ್ ಅಲ್ಲ. ಸೊ ಆರ್ ಮೆನ್ಷನ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳಿದೆ. ಸೊ ಸ್ನೇಹಿತರೆ, ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸಂವಿಧಾನಿಕ ಸಂಸ್ಥೆಗಳು ಅಂತ ಏನು ಹೇಳ್ತೀವಿ, ಅವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿರೋ ಆಪ್ಷನ್ಸ್ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂಡರ್ ಬರೋದೇ ಪಂಚಾಯತ್ಸ್ ಏನು ಬರುತ್ತೆ, ಇದಕ್ಕೆ ಮಾತ್ರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಎಲೆಕ್ಷನ್ನ ನಡೆಸೋದು. ಸೊ ಪಂಚಾಯತ್ಸ್ ಯಾವ ಅಂಡರಲ್ಲಿ ಬರುತ್ತೆ ಆರ್ಟಿಕಲ್ಸು? ಸೊ ಪಂಚಾಯತ್ ಸ್ಟಾರ್ಟ್ ಆಗೋದು 243 ಇಂದ, ರೈಟ್. ಸೊ ಇಲ್ಲಿರುವಂಥ ಆಪ್ಷನ್ಸಲ್ಲಿ 243K ಆ್ಯಂಡ್ 243ZA. ಸೊ 2 and 3 ಈಸ್ ರೈಟ್. ಹಾಗಾದರೆ 324, 325 ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಲ್ಲ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಭಾರತೀಯ ಚುನಾವಣಾ ಆಯೋಗ ಏನಿದೆ ಅದರ ಕುರಿತಾಗಿ ಈ ಆರ್ಟಿಕಲ್ಸ್ ಮಾತಾಡುತ್ತೆ. ಓಕೆ, ನೆಕ್ಸ್ಟ್. ಸೊ 22ನೇ ಪ್ರಶ್ನೆ, ವೇರ್ ಡಸ್ ದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಹೋಲಿ ಅ ಗೌರ್ಮೆಂಟ್ ಆಫ್ ಇಂಡಿಯಾ ಓನ್ಡ್? ಸೊ ಇದೊಂದು PSU, ಪಬ್ಲಿಕ್ ಸೆಕ್ಟರ್ ಯೂನಿಟ್. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಆಪ್ಷನ್ ಶ್ರೀಹರಿಕೋಟ, ಅಹಮದಾಬಾದ್, ಮಹೇಂದ್ರಗಿರಿ, ಹಾಗೆ ಬೆಂಗಳೂರು. ಸೊ ಇದು ಕಂಡುಬರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ. ಓಕೆ, ಸೊ ಈ NSIL ಬಗ್ಗೆ ಒಂದಷ್ಟು ತಿಳ್ಕೊ. ಇಲ್ಲಿ ನೋಡ್ಬೋದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಏನಿದೆ, ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರು, ಕರ್ನಾಟಕ, ನ್ಯೂ BIL ರೋಡಲ್ಲಿದೆ. ಓಕೆ, ಸೊ ಇದೊಂದು ಭಾರತ ಸರ್ಕಾರ ಓನ್ ಮಾಡಿರುವಂತಹ, ಅಂದರೆ ಭಾರತೀಯ ಸರ್ಕಾರದ ಸ್ವಾಮ್ಯದ ಒಂದು ಕಂಪ್ನಿ. ಓಕೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಕರಿತೀವಿ. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂಡರಲ್ಲಿ ಬರುತ್ತೆ. ಹಾಗೆ ಇದು ಎಸ್ಟಾಬ್ಲಿಷ್ ಆಗಿದ್ದು ಇತ್ತೀಚೆಗೆ 6 ಮಾರ್ಚ್ 2019ರಲ್ಲಿ. ಸೊ ಇದು ಯಾವುದರ ಅಂಡರಲ್ಲಿ? ಕಂಪ್ನಿ ಆ್ಯಕ್ಟ್ 2013 ಇದರ ಅಂಡರಲ್ಲಿ ಶುರು ಮಾಡಿದ್ದಾರೆ. ಸೊ ಇದ್ರ ಮೇನ್ ಅಬ್ಜೆಕ್ಟಿವ್ ಬಂದು ಟು ಸ್ಕೇಲ್ ಅಪ್ ದ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇನ್ ಇಂಡಿಯನ್ ಸ್ಪೇಸ್. ಸೊ ಗೊತ್ತಿರಲಿ, ಖಾಸಗೀಕರಣ ಅಂತ ಏನಂತೀವಿ, ಇದು ಸ್ಪೇಸ್ಗೂ ಹರಡಬೇಕು ಅನ್ನುವಂಥದ್ದು ಇದರ ಮೇನ್ ಆಬ್ಜೆಕ್ಟಿವ್. ಓಕೆ, ಸೊ ಇನ್ನುಳಿದಂತೆ NSIL
ಸ್ಮಾಲ್ ಸ್ಯಾಟಲೈಟ್ ಟೆಕ್ನಾಲಜಿ ಏನಿದೆ ಅದನ್ನ ಇಂಡಸ್ಟ್ರಿಗೆ ಲೈಸೆನ್ಸ್ ಮುಖಾಂತರ ಕೊಡ್ತಾ ಇದ್ದಾರೆ. ಹಾಗೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SSLV ಇದನ್ನ ಪ್ರೈವೇಟ್ ಸೆಕ್ಟರ್ ಅವರ ಕೊಲಾಬ್ರೇಷನ್ನೊಂದಿಗೆ ಮಾಡ್ತಾಯಿದ್ದಾರೆ. ಹಾಗೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ತುಂಬ ಪ್ರಸಿದ್ಧವಾದಂಥದ್ದು, ಇದನ್ನು ಕೂಡ ಇಂಡಿಯನ್ ಇಂಡಸ್ಟ್ರಿಯವರ ಸಹಯೋಗದಲ್ಲಿ ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಹಾಗೆ ಇದರ ಮುಖ್ಯ ಉದ್ದೇಶಗಳಲ್ಲಿ ಇನ್ನೊಂದು ಏನು ಅಂತಂದರೆ ದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಡೆವಲಪ್ಡ್ ಬೈ ಇಸ್ರೋ ಟು ದ ಸೆಂಟರ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಯೂನಿಟ್ಸ್ ಆಫ್ DOS ಅಂತ. ಓಕೆ, ಇದಿಷ್ಟು ನೀವು NSIL ಬಗ್ಗೆ ಕುರಿತಾದಂತಹ ಮಾಹಿತಿ. ಮುಂದಿನ ಪ್ರಶ್ನೆ 23. ಇದರಲ್ಲಿ ಏನು ಅಂತ ವಿಶೇಷತೆ ಇಲ್ಲ. ಸೊ ಹೂ ಹ್ಯಾಸ್ ಬೀನ್ ಕ್ರೌಂಡ್ ಮಿಸ್ ದಿವಾ ಯೂನಿವರ್ಸ್ 2022. ಇದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಆದ್ದರಿಂದ ಉತ್ತರ ನೋಡ್ತಾ ಮುಂದಕ್ಕೆ ಹೋಗೋಣ. ಸೊ ಇದಕ್ಕೆ ದಿವಿತಾ ರಾಯ್. ಸೊ ಇತ್ತೀಚಿನ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಹಾಗೆ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ 24ನೇ ಪ್ರಶ್ನೆಗೆ ಹೋಗೋಣ. ಹೂ ಆಲ್ ಅಮಾಂಗ್ ದ ಫಾಲೋಯಿಂಗ್ ಫ್ರಮ್ ದ ಕರ್ನಾಟಕ ಹ್ಯಾವ್ ರಿಸೀವ್ಡ್ ಸರಸ್ವತಿ ಸಮ್ಮಾನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿರೋ ಆಪ್ಷನ್ಸಲ್ಲಿ ನಿಮ್ಗೆ ಗೊತ್ತಿರ್ಬೋದು SL ಭೈರಪ್ಪ ಅವರಿಗೆ ಕೊಟ್ಟಿದ್ದಾರೆ, ಹಾಗೆ ವೀರಪ್ಪ ಮೊಯ್ಲಿ ಅವರು ಕೂಡ ಸರಸ್ವತಿ ಸಮ್ಮಾನ್ ಕೊಟ್ಟಿದ್ದಾರೆ. ಆದ್ದರಿಂದ ಉತ್ತರ 3 ಮತ್ತು 6 ಆಗುತ್ತೆ. ಆಪ್ಷನ್ ಬಿ ಉತ್ತರ. ಸೊ ಹಾಗಾದರೆ ಸರಸ್ವತಿ ಸಮ್ಮಾನ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸೊ ಸರಸ್ವತಿ ಸಮ್ಮಾನ್ ಅನ್ನುವಂಥದ್ದು ಇದು ಒಂದು ಪ್ರೈವೇಟ್ NGO ಆದಂಥ KK ಬಿರ್ಲಾ ಫೌಂಡೇಶನ್ ಇವರು ಕೊಡ್ತಾ ಬರ್ತಾರೆ. ಇದರ 10 ಲಕ್ಷ ಬಹುಮಾನ ಇರುತ್ತೆ ಇದಕ್ಕೆ. ಓಕೆ, ಸೊ ಇದನ್ನು ಕನ್ನಡಿಗರಾಗಿ ಇಬ್ಬರು ತೊಗೊಂಡಿದ್ದಾರೆ. ಒಬ್ಬರು SL ಭೈರಪ್ಪ 2010ರಲ್ಲಿ ಇವರ ಮದ್ರಾ ಅನ್ನುವಂಥ ಒಂದು ಕಾದಂಬರಿಗೆ ಇದನ್ನ ನೀಡ್ತಾರೆ. ಹಾಗೆ ವೀರಪ್ಪ ಮೊಯ್ಲಿಯವರ ರಾಮಾಯಣ ಮಹಾನ್ವೇಷಣಂ ಈ ಕೃತಿಗೆ 2014ರಲ್ಲಿ ಸರಸ್ವತಿ ಸಮ್ಮಾನನ ಕೊಟ್ಟಿದ್ದಾರೆ. ಹಾಗೆ SL ಭೈರಪ್ಪ ಅವರ ದಾಟು ಕಾದಂಬರಿ ಬಗ್ಗೆ ಗೊತ್ತಿರಬೇಕು. ಇದಕ್ಕೆ SL ಭೈರಪ್ಪ ಅವರಿಗೆ 1973ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂತು. ಹಾಗೆ SL ಭೈರಪ್ಪ ಅವರ ಪ್ರಚಲಿತದಲ್ಲಿರುವಂತಹ ಒಂದು ಕಾದಂಬರಿ ಅಂತಂದರೆ ಉತ್ತರಾಖಂಡ, ಇದು ಇತ್ತೀಚೆಗೆ ಪ್ರಕಟಣೆಯಾಗಿರುವಂಥದ್ದು. ಇನ್ನುಳಿದ ಕೃತಿಗಳು ಅಂತಂದರೆ ಪರ್ವ, ವಂಶವೃಕ್ಷ, ತಂತು, ಯಾನ, ಇದು ಸ್ಪೇಸ್ ರಿಲೇಟೆಡ್ ಇದೆ, ತುಂಬ ಚೆನ್ನಾಗಿದೆ, ಮತ್ತು ಆವರಣ, ಇವಿಷ್ಟು SL ಭೈರಪ್ಪ ಅವರ ಕೃತಿಗಳು. ಹಾಗೆ ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸೊ ಇವ್ರಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇತ್ತೀಚೆಗೆ 2022ರಲ್ಲಿ ಅನ್ಕೊತೀನಿ. ಸೊ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅನ್ನುವಂಥ ಕೃತಿಗೆ ವೀರಪ್ಪ ಮೊಯ್ಲಿ ಅವರಿಗೆ ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ. ಸೊ ವೀರಪ್ಪ ಮೊಯ್ಲಿ ಅವರ ಕುರಿತಾಗಿ ಇನ್ನೊಂದಷ್ಟು ಅಂಶ ಏನು ಅಂತಂದರೆ ಇವರು ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಕಮಿಷನ್ ಅಂತ ಏನಂತೀವಿ, ಸೊ ಆಡಳಿತ ಸುಧಾರಣೆ ಆಯೋಗ, ಇದಕ್ಕೆ ಅಧ್ಯಕ್ಷತೆ ಕೂಡ ವಹಿಸಿದರು. ಓಕೆ, ಸೊ 2005ರಲ್ಲಿ ಇದರ ರಿಪೋರ್ಟ್ ಬರುತ್ತೆ. ಸೊ ಇದು ಅಪಾಯಿಂಟ್ ಆಗುತ್ತೆ. ಸೊ ಹಾಗೆ ಇವರು ಫಾರ್ಮರ್ CM ಗೊತ್ತಿರ್ಬೋದು. ಸೊ ಇವರು 1992ರಿಂದ 94ರವರೆಗೆ 2 ವರ್ಷದ ಅವಧಿಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 25ನೇ ಪ್ರಶ್ನೆ ಇತಿಹಾಸದ ಕುರಿತಾಗಿದೆ. ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಈಸ್ ದ ರಿಯಲ್ ಫೌಂಡರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಎಂಪೈರ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಯೂಶ್ವಲಿ ಪೋರ್ಚುಗೀಸ್ನ ರಿಯಲ್ ಫೌಂಡರ್ ಯಾರು ಅಂತ ಕೇಳ್ತಿದ್ರು. ಸೊ ಇಲ್ಲಿ ಅವರೇ ಉತ್ತರ ಕೊಟ್ಟು ಪ್ರಶ್ನೆ ಮಾಡಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದು ಪೋರ್ಚುಗೀಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಹಾಗೆ 26ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ರಾಂಗ್ಲಿ ಮ್ಯಾಚ್ಡ್ ಅಂತ. ಸೊ ಇಲ್ಲಿ ನೇಮ್ ಆಫ್ ದ CEO ಕೊಟ್ಟಿದ್ದಾರೆ, ಹಾಗೆ ಮಲ್ಟಿನ್ಯಾಷನಲ್ ಕಂಪ್ನಿ ಯಾವುದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ತಪ್ಪು ಅಂತ ಕಂಡುಹಿಡಬೇಕು. ಸೊ ಸುಂದರ್ ಪಿಚೈ ಗೂಗಲ್ ಸರಿಯಾಗಿದೆ, ಸತ್ಯನಾದೆಲ್ಲ ಮೈಕ್ರೋಸಾಫ್ಟ್ ಇದು ಸರಿಯಾಗಿದೆ, ಇವರಿಬ್ಬರು ಈಗಲೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪರಾಗ್ ಅಗರ್ವಾಲ್ ಪ್ರಶ್ನೆ ಕೊಟ್ಟಿದ್ದಾಗ ಟ್ವಿಟ್ಟರ್ಗೆ ಇವರು CEO ಆಗಿದ್ದರು, ಇದು ಸರಿಯಾಗಿದೆ. ಅರವಿಂದ್ ಕೃಷ್ಣ ಇವರು ಹೆವ್ಲೆಟ್ ಪೆಕಾರ್ಡ್ ಇದಕ್ಕಲ್ಲ. ಸೊ ಇವರು IBM ಅಂತ ಏನು ಸಂಸ್ಥೆ ಇದೆ ಇದಕ್ಕೆ CEO ಆಗಿದ್ದರು. ಸೊ ಈಗ ನಿಮಗೆ ಗೊತ್ತಿರ್ಬೋದು ಟ್ವಿಟ್ಟರ್ನ ಎಲಾನ್ ಮಸ್ಕ್ ಅವರು ಕೊಂಡ್ಕೊಂಡಿದ್ದಾರೆ, ಅದಕ್ಕೆ ನೇಮ್ ಕೂಡ ಚೇಂಜ್ ಆಗಿದೆ X ಅಂತ, ಇದ್ರ ಬಗ್ಗೆನೂ ಮಾಹಿತಿ ಇರಬೇಕು. ಸೊ ಇದಕ್ಕೆ ಪ್ರಸ್ತುತ CEO ಯಾರು ಅಂತಂದರೆ ಲಿಂಡಾ ಯಾಕರಿನಾ. ಓಕೆ, 27ನೇ ಪ್ರಶ್ನೆ. ವಿಚ್ ಈಸ್ ಆ್ಯನ್ ಅಪೆಕ್ಸ್ ಬಾಡಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಲೇ ಡೌನ್ ಪಾಲಿಸೀಸ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದೆ. ಸೊ ವಿಪತ್ತು ನಿರ್ವಹಣೆ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ನೀತಿ ರೂಪಿಸುವಂಥ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಉತ್ತರ ಬಂದು NDMA. ಓಕೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಆಪ್ಷನ್ C ಇದಕ್ಕೆ ಉತ್ತರ. ಓಕೆ, ನೆಕ್ಸ್ಟ್ 28ನೇ ಪ್ರಶ್ನೆ. ಭೋಗ ನಂದೀಶ್ವರ ಟೆಂಪಲ್ ಆಫ್ 9th century ಅಟ್ ನಂದಿ ಇನ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಫ್ ಕರ್ನಾಟಕ ಈಸ್ ಬಿಲ್ಟ್ ಇನ್ ವಿಚ್ ಸ್ಟೈಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಾಗರ, ಹೊಯ್ಸಳ, ಚಾಲುಕ್ಯ, ಗಂಗಾಬಾಣ ಅಂತ. ಓಕೆ, ಈ 4ರಲ್ಲಿ ಇದಕ್ಕೆ ಉತ್ತರ ಬಂದು ಗಂಗಾಬಾಣ ಸ್ಟೈಲ್. ಓಕೆ, ಸೊ ಇದನ್ನ ನೀವು ಎಲ್ಲಿ ಓದಿರ್ಬೋದು?
ಇತಿಹಾಸದ ಪುಸ್ತಕಗಳಲ್ಲಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ನೀವು ಅಬೌಟ್ ಅಸ್ ಅಂತ ಹೊಡೆದ್ರೆ ಸೊ ಕರ್ನಾಟಕ ರಿಲೇಟ್ ಆದಂತಹ ಅದರ ಭೌಗೋಳಿಕತೆ, ಇತಿಹಾಸ ಮತ್ತು ಕಲ್ಚರು ಇದೆಲ್ಲದರ ಕುರಿತಾಗಿ ಸಂಕ್ಷಿಪ್ತವಾಗಿ ಚೆನ್ನಾಗಿ ಕೊಡ್ತಾ ಬಂದಿದ್ದಾರೆ. ಸೊ ಇದನ್ನ ನೀವು ಎಕ್ಸಾಮ್ ಮಟೀರಿಯಲಾಗಿ ಕೂಡ ಬಳಸ್ಕೋಬೋದು. ಇದರಲ್ಲಿ ಗಂಗಾ ಆ್ಯಂಡ್ ಚೋಳ ಸ್ಟೈಲ್ಸ್ ಅಂತ ಬರ್ತವೆ. ಇದರಲ್ಲಿ ಇದ್ರ ಮೆನ್ಷನ್ ಇದೆ. ಏನಂತ ಇದೆ, ದ ಭೋಗ ನಂದೀಶ್ವರ ಟೆಂಪಲ್ ಆಫ್ 9th century ಅಟ್ ನಂದಿ ಇನ್ ಕೋಲಾರ್ ಡಿಸ್ಟಿಕ್ ಬಿಲ್ಟ್ ಇನ್ ವಾಟ್ ಈಸ್ ನೋನ್ ಆ್ಯಸ್ ದ ಗಂಗಾ ಬಾಣ ಸ್ಟೈಲ್ ಅಂತ ಇದೆ. ಓಕೆ, ಸೊ ಇದು ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಪ್ರಕಾರ ನಮ್ಗೆ ಸಿಕ್ಕಂಥ ಮಾಹಿತಿ. ಸೊ ಇದರಲ್ಲಿ ಚಾಲುಕ್ಯನ್ ಸ್ಟೈಲ್ ಹಾಗೆ ಇನ್ನಿತರ ಅಂಥ ಲಿಟ್ರೇಚರ್ ಆಗಿರ್ಬೋದು, ಮತ್ತು ಕರ್ನಾಟಕದ ವಿವಿಧ ಸಂಸ್ಥೆಗಳಾದಂತಹ ಕರ್ನಾಟಕ ವಿದ್ಯಾವರ್ಧಕ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇವೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನ ನೀವು ತುಂಬ ಪರೀಕ್ಷಾ ದೃಷ್ಟಿಯಿಂದ ಬಳಸ್ಕೋಬೋದು. 29ನೇ ಪ್ರಶ್ನೆ ನೋಡೋಣ. ಅಮೀನ್ಪುರ್ ಲೇಕ್, ದ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂತ ಕೇಳಿದೆ. ಸೊ ಆಪ್ಷನ್ಸ್ ತೆಲಂಗಾಣ, ಲಕ್ಷದ್ವೀಪ್, ಆಂಧ್ರ ಪ್ರದೇಶ್, ಪುದುಚೇರಿ ಅಂತ ಕೇಳಿದೆ. ಸೊ ಸ್ನೇಹಿತರೆ, ಅಮೀನ್ಪುರ್ ಲೇಕ್ ಕಂಡುಬರುವಂಥದ್ದು ತೆಲಂಗಾಣ ಸ್ಟೇಟಲ್ಲಿ. ಓಕೆ, ಆ್ಯಕ್ಚುಲಿ ಇಲ್ಲಿ ಕ್ವಶನಲ್ಲಿ ಸ್ವಲ್ಪ ತಪ್ಪಿದೆ. ದಿಸ್ ಈಸ್ ನಾಟ್ ದ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ. ಆ್ಯಕ್ಚುಲಿ ದಿಸ್ ಈಸ್ ದ ಫಸ್ಟ್ ವಾಟರ್ ಬಾಡಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ. ಓಕೆ, ಸೊ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಯಾವುದು ಅಂತಂದರೆ ಇಲ್ಲಿ ನೋಡ್ಬೋದು. ಫಸ್ಟ್ ಯಾವುದು 2007ರಲ್ಲಿ ಕೊಡ್ತಾರೆ. ನಮ್ಮ ಬೆಂಗಳೂರಿನಲ್ಲಿರುವಂತಹ ಚೋಳರ ಕಾಲದ 800 ವರ್ಷ ಹಳೆಯ ನಲ್ಲೂರು ತಾಮರಿನ್ ಗ್ರೋವ್ ಅಂತ. ಓಕೆ, ಸೊ ಇದು ಹುಣಸೆ ಮರದ ಅವಶೇಷ. ಓಕೆ, ಸೊ ಇದು ಅತ್ಯಂತ ಹಳೆಯ ಮತ್ತು ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಇರಲಿ. ಅಮೀನ್ಪುರ್ ಲೇಕ್ ಕುರಿತಾಗಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದು ನಗರ ಪ್ರದೇಶದಲ್ಲಿ ಅಪ್ರೂವ್ಡ್ ಇನ್ ಅರ್ಬನ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಕೂಡ. ಓಕೆ, ಸೊ ಇದನ್ನು ಗಮನಿಸಿ. ನೆಕ್ಸ್ಟ್ 30ನೇ ಪ್ರಶ್ನೆ. ವೇಟಿಂಗ್ ಫಾರ್ ವೀಸಾ ಈಸ್ ಆನ್ ಆಟೋಬಯೋಗ್ರಫಿ ಆಫ್. ಸೊ ಇದು ಸ್ಟ್ರೈಟ್ ಅವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆತ್ಮಕೃತಿ. ಸೊ ನಮಗೆ ಆಪ್ಷನ್ ಎನಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಕೊಟ್ಟಿದ್ದಾರೆ. ಇವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಇವರ ಆತ್ಮಕಥೆ ಹೆಸರೇ ಆತ್ಮಕಥಾ ಅಂತ. ಹಾಗೆ ಇವ್ರದ್ದು ಇನ್ನೊಂದು ಪ್ರಸಿದ್ಧ ಕೃತಿ ಇದೆ, ಇಂಡಿಯಾ ಡಿವೈಡೆಡ್ ಅಂತ. ಇದನ್ನು ಬಹಳ ಸತಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗೆ ಭಗತ್ ಸಿಂಗ್ ಅವ್ರದ್ದು ವೈ ಐ ಆಮ್ ಎನ್ ಅಥಿಸ್ಟ್ ಅನ್ನೋವಂಥದ್ದು ಕೃತಿ ಇದೆ, ಇದು ಪ್ರಸಿದ್ಧ. ಹಾಗೆ ಜವಾಹರ್ಲಾಲ್ ನೆಹರು ಅವರ ಆತ್ಮಕಥೆಯ ಹೆಸರು ಆ್ಯನ್ ಆಟೋಬಯೋಗ್ರಫಿ ಅಥವಾ ಇದನ್ನ ಟುವರ್ಡ್ಸ್ ಫ್ರೀಡಮ್ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ನೆಹರು ಕುರಿತಾದಂತಹ ಇನ್ನಿತರ ಕೃತಿಗಳು ಯಾವುದು? ನೆಹರು ಅವರು ತಾವು ಜೈಲಲ್ಲಿದ್ದಾಗ ಬರೆದಂತಹ ಕೃತಿ ದ ಡಿಸ್ಕವರಿ ಆಫ್ ಇಂಡಿಯಾ, ಇದು ತುಂಬ ಪ್ರಸಿದ್ಧತೆಯನ್ನು ಹೊಂದಿದೆ. ಹಾಗೆ ಇತಿಹಾಸ ಓದುವಂಥವರು ಈ ಕೃತಿ ಪರಿಚಯನ ಪಡೆದೇ ಇರ್ತಾರೆ, ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ. ಇದು ರಚನೆಯಾಗಿದ್ದು ನೆಹರು ಅವರಿಂದ. ಸೊ ಇದಿಷ್ಟು 30ನೇ ಪ್ರಶ್ನೆಗೆ. ನೆಕ್ಸ್ಟ್ 31ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ನೇಮ್ ಆಫ್ ದ ಸೈಕ್ಲೋನ್ ದಟ್ ಹ್ಯಾಸ್ ಹಿಟ್ ಇನ್ ಇಂಡಿಯಾ ಇನ್ ಅ ರೀಸೆಂಟ್ ಪಾಸ್ಟ್ ಅಂತ. ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಸೊ ಆಗ ಆಲಿವರ್ ಅನ್ನೋವಂಥದ್ದು ಅಪ್ಪಳಿಸಿರಲಿಲ್ಲ ಭಾರತಕ್ಕೆ. ಸೊ ಅದಕ್ಕೆ ಉತ್ತರ ಆಗುತ್ತೆ. ಸೊ ಗುಲಾಬ್, ಆ್ಯಸ್ ಮತ್ತು ಕರೀಮ್ ಅನ್ನೋವಂಥವು ಆಗ ಸೈಕ್ಲೋನ್ಸು ಭಾರತಕ್ಕೆ ಅಪ್ಪಳಿಸಿದ್ದು. ಸೊ ರೀಸೆಂಟ್ ಸೈಕ್ಲೋನ್ಸ್ ಯಾವುದು ಅಂತ ನಾವು ತಿಳ್ಕೊಬೇಕೀಗ. ಓಕೆ, ಸೊ ರೀಸೆಂಟ್ ಸೈಕ್ಲೋನ್ ದ ಸೈಕ್ಲೋನ್ ಬಿಪರ್ಜಾಯ್ ಅಂತ. ಸೊ ಇದು ಗುಜರಾತ್ಗೆ ಅಪ್ಪಳಿಸುತ್ತೆ, ಹೆಚ್ಚು ಹಾನಿಯನ್ನು ಮಾಡುತ್ತೆ. ಸೊ ಇದಕ್ಕೆ ನೇಮ್ ಯಾರು ಕೊಟ್ಟಿದ್ದು ಅಂತಂದರೆ ಬಾಂಗ್ಲಾದೇಶದವರು. ಸೊ ಸೈಕ್ಲೋನ್ ಬಿಪರ್ಜಾಯ್ಗೆ ಹೆಸರು ನೀಡಿದವರು ಯಾವ ದೇಶ ಅಂತಂದರೆ ಬಾಂಗ್ಲಾ. ಇದು ಗೊತ್ತಿರಲಿ, ಇದು ಒಂದಾಯಿತು. ನೆಕ್ಸ್ಟ್ 2ನೇದು ಮಿಚಾಂಗ್ ಅಂತ. ಇದು ಇತ್ತೀಚೆಗೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಬಾರ್ಡ್ರ್ ಇಲ್ಲಿ ಅಪ್ಪಳಿಸುತ್ತೆ. ಇದಕ್ಕೆ ಹೆಸರು ಕೊಟ್ಟಿದ್ದ ದೇಶ ಯಾವುದು ಅಂತಂದರೆ ಮಯನ್ಮಾರ್ ಅಂತ. ಸೊ ಇವೆರಡು ಪ್ರಚಲಿತದಲ್ಲಿದೆ. ಸೊ ಇವೆರಡರ ಬಗ್ಗೆ ಗಮನವಹಿಸಿ, ಇದು ಪರೀಕ್ಷೆಯಲ್ಲಿ ಬಂದರೂ ಬರ್ಬೋದು. 32ನೇ ಪ್ರಶ್ನೆ. ಕಠೋಪನಿಷತ್ನಲ್ಲಿ ಮೆನ್ಷನ್ಸ್ ವೆಲ್ ನೋನ್ ಡೈಲಾಗ್ ಬಿಟ್ವೀನ್ ಹೂಮ್ ಅಂತ ಕೇಳಿದ್ದಾರೆ. ಸೊ ಕಠೋಪನಿಷತ್ತಲ್ಲಿ ಯಾರ ನಡುವೆನ ಸಂವಾದವನ್ನು ಚಿತ್ರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದು ಯಮ ಮತ್ತು ನಚಿಕೇತ. ಓಕೆ, ಸೊ ಯಮ ಹಾಗೂ ನಚಿಕೇತ ಇವರಿಬ್ಬರ ಸಂವಾದವನ್ನು ನಮ್ಮ ಕಠೋಪನಿಷತ್ ಅಂತ ಏನಿದೆ 108 ಉಪನಿಷತ್ತುಗಳಲ್ಲಿ ಇದು ಪ್ರಸಿದ್ಧ. ಸೊ ಇದರಲ್ಲಿ ವಿವರಿಸಲಾಗಿದೆ. ಹಾಗೆ ಅರುಣಿ ಮತ್ತು ಆಪ್ಷನ್ ಏನಲ್ಲಿದೆ ಅರುಣಿ ಮತ್ತು ಶ್ವೇತಕೇತು, ಇದನ್ನು ಚಾಂದೋಗ್ಯ ಅಂತ ಒಂದು ಉಪನಿಷತ್ ಬರುತ್ತೆ. ಅದರಲ್ಲಿ ಮುಂದಿನ ಪ್ರಶ್ನೆಗಳಲ್ಲಿ ಇದನ್ನು ಕೇಳ್ಬೋದು. ಸೊ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಶ್ರೀಕೃಷ್ಣ ಮತ್ತು ಅರ್ಜುನ ಇವರಿಬ್ಬರ ಸಂವಾದನ ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ. ಓಕೆ, ಇನ್ನುಳಿದಂತೆ UPSC 2023ನಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಮಿಲಿಂದ ಪನ್ಹೋ ಇದು ಯಾರ ಇಬ್ಬರ ನಡುವಿನ ಸಂವಾದ?
ಸೊ ಇದು ನಿಮ್ಗೆ ಗೊತ್ತಿರ್ಬೇಕು, ಕಿಂಗ್ ಮಿಲಿಂದ ಅಂತ ಬರ್ತಾನೆ. ಸೊ ಇವನ್ನ ಮಿನಾನೆಂಡರ್ ಅಂತಲೂ ಕೂಡ ಕರೀತಾರೆ. ಸೊ ಇದನ್ನು ಈ ಹೊಂದಿಕೆ ಸರಿಯಾಗಿದೆ ಇಲ್ಲೋ ಅನ್ನೋಂಥ ಪ್ರಶ್ನೆಯಲ್ಲಿ ಕೇಳಿದರು ಹೋದ ಬಾರಿ 2023 ಪ್ರಿಲಿಮ್ಸಲ್ಲಿ. ಸೊ ಇದಕ್ಕೆ ಅವರು ಆಪ್ಷನ್ಸು ಕಿಂಗ್ ಮಿಲಿಂದ ಡ್ಯಾಶ್ ನಾಗಚಂದ್ರ ಅಂತ ಕೇಳಿದರು. ನಾಗಸೇನ ಬದಲು ಬೇರೆ ಯಾವುದೋ ಹೆಸರು ಕೊಟ್ಟಿದ್ರು, ನಾಗಚಂದ್ರ ಅಂದ್ಕೊತೀನಿ. ಓಕೆ, ಸೊ ಇದು ಉತ್ತರ ತಪ್ಪಾಗಿತ್ತಲ್ಲಿ. ಸೊ ಮಿಲಿಂದ ಪನ್ನಹು ಇದು ಯಾರ ಇಬ್ಬರ ನಡುವಿನ ಸಂವಾದ ಕುರಿತಾಗಿದೆ, ಒಂದು ಕಿಂಗ್ ಮಿಲಿಂದ ಮತ್ತು ನಾಗಸೇನ. ಇವನು ಬುದ್ಧಿಸ್ಟ್ ಮಾಂಕ್ ಇವನು. ಓಕೆ, ಸೊ ಇವನು ಬುದ್ಧಿಸ್ಟ್. ಓಕೆ, ನೆಕ್ಸ್ಟ್ ಋಗ್ವೇದದಲ್ಲಿ ಇದು NCERTಲಿ ಮೆನ್ಷನ್ ಇದೆ. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ಗಮನಿಸಿ. ವಿಶ್ವಾಮಿತ್ರ ಮತ್ತು 2 ರಿವರ್ಸ್ ಇವರಿಬ್ಬರ ನಡುವಿನ ಸಂವಾದನ ಋಗ್ವೇದದ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ. ಆ 2 ರಿವರ್ಸ್ ಯಾವುದು ಅಂತ ಒಂದು ಸತಿ ಕೇಳಿದ್ದಾರೆ. ಸೊ ಅದು ಯಾವುದು ಅಂತಂದರೆ ಬಿಯಾಸ್ ಮತ್ತು ಸಟ್ಲೇಜ್. ಇವು ಸಿಂಧು ನದಿಯ ಉಪನದಿಗಳು. ಸೊ ಬಿಯಾಸ್, ಸಟ್ಲೇಜ್ ಈ 2 ನದಿಗಳ ಒಡನೆ ವಿಶ್ವಾಮಿತ್ರನವರ ಒಂದು ಸಂವಾದ ಇದೆ. ಇದು ಋಗ್ವೇದದಲ್ಲಿ ಕಂಡುಬರುತ್ತೆ. ಪ್ರಶ್ನೆ ಸಂಖ್ಯೆ 33. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಭಾ. ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆಯಲ್ಲಿ ಇದನ್ನು ಯಥಾವತ್ತಾಗಿ ಕೇಳಿದರು. ಅಭಾ ಈಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳಿದರು. ಓಕೆ, ಸೊ ಅದು ಹೆಲ್ತ್ ಅಂತ. ಸೊ ಇದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅನ್ನೋದು ಗೊತ್ತಿರಬೇಕಾಗಿತ್ತು. ಸೊ ಇದು ರಿಪೀಟ್ ಆಗಿರೋಂಥ ಪ್ರಶ್ನೆ. ಇರಲಿ, ಇಲ್ಲಿ ಅಭಾ ನಂಬರ್ ಈಸ್ 12 ಡಿಜಿಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ನೋಡೋಣ. ಇಟ್ ವಿಲ್ ಹೆಲ್ಪ್ ಟು ಅವಾಯ್ಡ್ ದ ಲಾಂಗ್ ಲೈನ್ಸ್ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ಇನ್ ದ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಕ್ರಾಸ್ ದ ಕಂಟ್ರಿ. ಇದು ಸರಿಯಾಗಿದೆ. ಅಟ್ ಎನಿ ಟೈಮ್ ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ ಪರ್ಮನೆಂಟ್ ಡಿಲೀಷನ್ ಆಫ್ ಯುವರ್ ಅಭಾ ಮೆಂಬರ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಸರಿಯಾಗಿದೆ ಅಂತಂದರೆ 2ನೇದು 3ನೇದು ಸರಿಯಾಗಿದೆ. ಯಾಕೆ ಮೊದಲನೇ ಆಪ್ಷನ್ ತಪ್ಪಾಗಿದೆ ಅಂತಂದರೆ 12 ಡಿಜಿಟ್ ಅಭಾ ನಂಬರ್ ಆಗಿರಲ್ಲ. ಸೊ ಅಭಾ ಅಕೌಂಟ್ ಏನಿದೆ ಇದಕ್ಕೆ 14 ಡಿಜಿಟ್ನ ನಂಬರ್ ಇರುತ್ತೆ. ಓಕೆ, ಸೊ ಆಧಾರ್ಗೆ 12 ನಂಬರ್ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಆದರೆ ಅಭಾ ಅನ್ನುವಂತಹ ಈ ಹೆಲ್ತ್ ಅಕೌಂಟ್ ಏನಿದೆ, ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್, ಇದಕ್ಕೆ 14 ಡಿಜಿಟ್ಸ್ ಇದೆ. ಅದಕ್ಕೋಸ್ಕರ ಆಪ್ಷನ್ 1 ತಪ್ಪಾಗಿರೋದ್ರಿಂದ ಆಪ್ಷನ್ ಬಿ ಈಸ್ ರೈಟ್. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಭಾ ನಂಬರ್ ಬಗ್ಗೆ. ಸೊ ಇದು 14 ಡಿಜಿಟ್ಸ್ ಒಂದು ನಂಬರು. ಸೊ ಇದ್ರ ಬೆನಿಫಿಟ್ಸ್ ಏನೇನು ಅಂತ ನೋಡಿದ್ದಾರೆ. ಸೊ ದಿಸ್ ಈಸ್ ಯುನೀಕ್ ಆ್ಯಂಡ್ ಟ್ರಸ್ಟಬಲ್ ಐಡೆಂಟಿಟಿ. ಇದನ್ನು ನಂಬೋದು. ಇದು ಹೆಲ್ತ್ ಕೇರ್ ಇಕೋಸಿಸ್ಟಮಲ್ಲಿ ಇದಕ್ಕೆ ಮಾನ್ಯತೆ ಇರುತ್ತೆ. ಹಾಗೆ ಇದಕ್ಕೆ ಯೂನಿಫೈಡ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಲಿಂಕ್ ಆಲ್ ಹೆಲ್ತ್ ಕೇರ್ ಬೆನಿಫಿಟ್ಸ್ ರೇಂಜಿಂಗ್ ಫ್ರಮ್ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಟು ಇನ್ಶೂರೆನ್ಸ್. ಇದೆಲ್ಲವನ್ನು ಅಭಾ ನಂಬರ್ಗೆ ನಾವು ಜೋಡಣೆ ಮಾಡ್ಬೋದು. ಹಾಗೆ ಹಜಲ್ ಫ್ರೀ, ಈಗೇನು ನಾವು ಆಪ್ಷನ್ 2ನಲ್ಲಿ ಇತ್ತಲ್ಲ, ಅವಾಯ್ಡ್ ಲಾಂಗ್ ಲೈನ್ಸ್ ಅಂದರೆ ಕ್ಯೂ ನಿಂತ್ಕೊಂಡು ರಿಜಿಸ್ಟ್ರೇಷನ್ ಮಾಡುವಂತಹ ಯಾವುದೇ ತೊಂದರೆ ತಾಪತ್ರೆಗಳು ಈ ಕಾರ್ಡ್ನ ಹೊಂದಿದರೆ ನಮಗೆ ಬರಲ್ಲ. ಹಾಗೆ ಇನ್ನೊಂದು ಏನಂದರೆ ಈಸಿ ಟು PHR ಸೈನಪ್. ಹೇಗೆ? ಇದು ಪರ್ಸ್ನಲ್ ಹೆಲ್ತ್ ರೆಕಾರ್ಡ್ಸ್ ಏನಿದೆ, ಇದು ABDM ಅಪ್ಲಿಕೇಶನ್ ಹಾಕುವಂಥದ್ದು ಹೆಲ್ತ್ ಡೇಟಾ. ಇದರಲ್ಲಿ ತುಂಬ ಈಸಿಯಾಗಿ ಸೈನಪ್ ಮಾಡ್ಬೋದು. ಆದ್ದರಿಂದ ಇದಿಷ್ಟು ಅಭಾ ರಿಲೇಟೆಡ್ ಆಗಿರೋಂತಹ ವಿಚಾರಗಳು. 34ನೇ ಪ್ರಶ್ನೆ ಸ್ನೇಹಿತರೆ, ಕಾಮನ್ವೆಲ್ತ್ ಗೇಮ್ಸ್ ರಿಲೇಟೆಡ್ ಇದೆ. ಇದು ಕರೆಂಟ್ ಅಫೇರ್ಸಲ್ಲಿ ಇದ್ದಂಥ ಪ್ರಶ್ನೆ. ಸೊ ಇದು 22ನೇ ಕಾಮನ್ವೆಲ್ತ್ ಬರ್ಮಿಂಗ್ಹ್ಯಾಮಲ್ಲಿ ನಡೆದಿತ್ತು. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ದ ಅಫಿಷಿಯಲ್ ಮೋಟೋ ಆಫ್ ದಿಸ್ ಗೇಮ್ ವಾಸ್ ಸ್ಪೋರ್ಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಆ್ಯಂಡ್ ಗೇವಾ ಕೇಟ್ ಮೆಂಟರ್ ವಾಸ್ ಹಾನರ್ಡ್ ಟು ರೀಡ್ ದ ಅಥ್ಲೀಟ್ಸ್ ಓತ್ ಆನ್ ಬಿಹಾಫ್ ಆಫ್ ಆಲ್ ದ ಕಾಂಪಿಟಿಂಗ್ ಅಥ್ಲೀಟ್ಸ್ ಡ್ಯೂರಿಂಗ್ ದಟ್ ಓಪನಿಂಗ್ ಸೆರೆಮನಿ. ಇವೆರಡಕ್ಕೂ ಉತ್ತರ ಸರಿಯಾಗಿತ್ತು. ಸೊ ಈಗ ಪ್ರಚಲಿತದಲ್ಲಿರುವಂತಹ ಆಟೋಟಗಳು ಏನಿದ್ದಾವೆ ಅದ್ರ ಬಗ್ಗೆ ನೀವು ಒಂದಷ್ಟು ಮಾಹಿತಿನ ಕಲೆ ಹಾಕಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು 35ನೇ ಪ್ರಶ್ನೆ ನೋಡೋಣ. ಟು ರೀಸ್ಟೋರ್ ದ ಪವರ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ಸ್ ಟು ಐಡೆಂಟಿಫೈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBCs ದಟ್ ಆರ್ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ವಿಚ್ ಅಮೆಂಡ್ಮೆಂಟ್ ವಾಸ್ ಬ್ರಾಟ್ ಇನ್ ಟು ಫೋರ್ಸ್ ಅಂತ. ಸೊ ಯಾರು OBC ಇದ್ದಾರೆ ಅದನ್ನು ಡಿಸೈಡ್ ಮಾಡುವಂತಹ ಪವರ್ನ ರಾಜ್ಯ ಸರ್ಕಾರಗಳಿಗೆ ಪುನರ್ಸ್ಥಾಪಿಸಲು 2021ರಲ್ಲಿ ಯಾವ ತಿದ್ದುಪಡಿ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದು 105ನೇ ತಿದ್ದುಪಡಿ. ಹಾಗಾದರೆ ಈ ಸಾಂವಿಧಾನಿಕ ತಿದ್ದುಪಡಿಗಳು ಏನಾಗಿದ್ದಾವೆ, ಅದರಲ್ಲಿ ಪ್ರಮುಖ ಯಾವ್ಯಾವಿದ್ದಾವೆ ಅವುಗಳ ಕಡೆ ಒಂದಷ್ಟು ಗಮನ ಹರಿಸೋಣ. ಓಕೆ, ಸೊ ನಿಮಗೆ ಗೊತ್ತಿರಬೇಕು ಸಾಕಷ್ಟು ತಿದ್ದುಪಡಿಗಳು ಇಂಪಾರ್ಟೆಂಟ್ ಅನ್ನಿಸ್ತವೆ. ನಿಮ್ಗೆ ಗೊತ್ತಿರ್ಬೋದು, ಮೊದಲನೇ ಅಮೆಂಡ್ಮೆಂಟ್ ಇಸ್ ರಿಲೇಟೆಡ್ ಟು ಭೂ ಸುಧಾರಣೆ. ಇಲ್ಲಿಂದ ಶುರುವಾಗಿ ಸಾಕಷ್ಟು ಅಮೆಂಡ್ಮೆಂಟ್ಗಳು ನಾವು ಕಾಣ್ತೀವಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಅದರಲ್ಲಿ ನಾನು ಈ 50th ಮುಂದಾಗಿ ಯಾವುದು ತುಂಬ ಪ್ರಮುಖ ಇದ್ದಾವೆ ಅದನ್ನ ಇಲ್ಲಿ ಹೇಳ್ತಾ ಬರ್ತೀನಿ. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸು. ಸೊ 52ನೇದು ಆ್ಯಂಟಿ ಡಿಫೆಕ್ಷನ್ ಲಾ. ಸೊ ಇದು 10th ಶೆಡ್ಯೂಲ್ ಏನು ನಾವು ಹಾಕ್ತೀವಿ ಅದು 52nd ಅಮೆಂಡ್ಮೆಂಟಿಂದ ಆಗಿದ್ದು. ಹಾಗೆ 61st ಅಮೆಂಡ್ಮೆಂಟ್ ಏನಿದೆ ಇದು ರಾಜೀವ್ ಗಾಂಧಿಯವರು ವೋಟಿಂಗ್ ಏಜನ್ನ 21ರಿಂದ 18ಕ್ಕೆ ಇಳಿಸಿದಂಥ ಅಮೆಂಡ್ಮೆಂಟ್. ಹಾಗೆ
69ನೇ ಅಮೆಂಡ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟು. ಅದು ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿಗೆ ಸ್ಪೆಷಲ್ ಸ್ಟೇಟಸ್ ಕೊಡ್ತು. ಸೊ ದ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಇಂಡಿಯಾ ಅಂತ ನೇಮ್ ಮಾಡಿದ್ರು. ಸೊ ಇದು 69ನೇ ತಿದ್ದುಪಡಿಯ ವಿಶೇಷತೆ. ಹಾಗೆ 97ನೇದು ಇತ್ತೀಚೆಗೆ ಪ್ರಚಲಿತದಲ್ಲಿದೆ. ಏನು, ಕೋಆಪರೇಟಿವ್ಸ್ಗೆ ಇತ್ತೀಚೆಗೆ ಒಂದು ಮಿನಿಸ್ಟ್ರಿನ ಸೆಟಪ್ ಮಾಡಿದ್ದಾರೆ. ಹಾಗೆ ನಮ್ಗೆ ಗೊತ್ತಿರಬೇಕು 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದ ನಾವು ಕೋಆಪರೇಟಿವ್ಸ್ಗೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ವಿ. ಓಕೆ, ಸೊ ಕೋಆಪರೇಟಿವ್ಸ್ಗೆ ಮಿನಿಸ್ಟ್ರಿಗೆ ಮೊದಲನೇ ಮಿನಿಸ್ಟ್ರಿ ಯಾರಾಗಿದ್ದು? ಅಮಿತ್ ಶಾ ಅವರು. ಓಕೆ, ನೆಕ್ಸ್ಟ್ 100ನೇ ತಿದ್ದುಪಡಿ ನಿಮ್ಗೆ ಗೊತ್ತಿರ್ಬೋದು. ಇಂಡಿಯಾ ಮತ್ತು ಬಾಂಗ್ಲಾದಲ್ಲಿ ಕೆಲವೊಂದು ಪ್ರದೇಶಗಳನ್ನ ಅವರಿಗೆ ಇವರಿಗೆ ಹಂಚಿಕೆ ಮಾಡಲಾಯಿತು. ಇದು ಕೊಡುಕೊಳ್ಳುವಿಕೆ 100ನೇ. 101ನೇದು GST ಕುರಿತಾಗಿದೆ. ಹಾಗೆ ರೀಸೆಂಟ್ ಅಮೆಂಡ್ಮೆಂಟ್ಸ್ ಏನಿದೆ ಈ 101ರ ನಂತರ ಅದನ್ನ ಬಹಳ ಪ್ರಶ್ನೆಗಳಲ್ಲಿ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ 105ನೇದು ನೋಡಿದ್ರಿ, ಸ್ಟೇಟ್ ಗೌರ್ಮೆಂಟ್ಗೆ OBC ಯಾರು ಅಂತ ಡಿಸೈಡ್ ಮಾಡುವಂಥ ಪವರ್ನ ಸ್ಟೇಟ್ ಗೌರ್ಮೆಂಟ್ಸ್ ಕೊಟ್ಟಿದ್ದಾರೆ. ಹಾಗೆ 102, 103, 104 ಇವು ಕೂಡ ಪ್ರಮುಖ. ಸೊ 102, 103, 104 ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಸೊ ನೋಡಿ, 102ರಲ್ಲಿ 2 ಇದೆ. ಬ್ಯಾಕ್ವರ್ಡ್ ಕಮಿಷನ್, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕಮಿಷನ್ ಏನಿದೆ, ಇದನ್ನ ಸ್ಥಾಪನೆಗೆ ಅವಕಾಶ ನೀಡಿದ್ದು 102ನೇ ತಿದ್ದುಪಡಿ. ಸೊ ಇಲ್ಲಿ ಬ್ಯಾಕ್ವರ್ಡ್ ಕಮಿಷನ್ BC, ಓಕೆ, 2 ಅಕ್ಷರ, 102ನೇ ತಿದ್ದುಪಡಿ, ಹೀಗೆ ನೆನ್ಪಿಟ್ಕೊಳ್ಳಿ. ಹಾಗೆ EWSಗೆ 10% ರಿಸರ್ವೇಷನ್ ಕೊಟ್ಟರು, ಅದು 103ನೇ ತಿದ್ದುಪಡಿ. EWSಲ್ಲಿ 3 ಅಕ್ಷರ ಇದೆ, 103ನೇ ತಿದ್ದುಪಡಿ, ಹೀಗೆ ನೆನ್ಪಿಟ್ಕೊಳ್ಳಿ. ಹಾಗೆ SC ST ಅವರಿಗೆ ರಾಜಕೀಯದಲ್ಲಿ ಎಷ್ಟು 10 ವರ್ಷಗಳ ಕಾಲ ಮರು ವಿಸ್ತರಣೆ ಮಾಡಿದ್ರು. ಓಕೆ, ಸೊ ರಿಸರ್ವೇಷನ್ ಇದೆ ಲೋಕಸಭಾದಲ್ಲಿ, ಹಾಗೆ MLA ಎಲೆಕ್ಷನ್ಗಳಿಗೆ. ಸೊ ಇಲ್ಲಿ ಇದು 104ನೇ ತಿದ್ದುಪಡಿಯಿಂದ 10 ವರ್ಷಗಳಿಗೆ ಮತ್ತಷ್ಟು ವಿಸ್ತರಣೆ ಮಾಡಿದ್ದಾರೆ SC ST. ಸೊ ಇಲ್ಲಿ SC ST ಎಷ್ಟು ಅಕ್ಷರ ಇದೆ? 4 ಅಕ್ಷರ ಇದೆ. ಸೊ 104, ಹೀಗೆ ನೆನ್ಪಿಟ್ಕೋ. ಸೊ 102 ಬ್ಯಾಕ್ವರ್ಡ್ ಕಮಿಷನ್, 103 EWS, 104 SC ST. ರೈಟ್. 42ನೇ ತಿದ್ದುಪಡಿ ಮತ್ತು 44 ಇವೆರಡು ತುಂಬ ಪ್ರಮುಖವಾದಂಥ. ಇನ್ನು 42ನೇ ತಿದ್ದುಪಡಿ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಏನು ಮಾಹಿತಿ ಇದೆ, ಯಾವ್ಯಾವ ತಿದ್ದುಪಡಿಗಳು ಮೇಜರ್ ಯಾವುದ್ಯಾವುದು ಅಮೆಂಡ್ಮೆಂಟ್ಸ್ ಆಯಿತು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ 36ನೇ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಬೆಟ್ಟಗಳು ಮತ್ತು ಅವು ಸ್ಥಾಪಿತವಾಗಿರುವಂಥ ಜಿಲ್ಲೆಗಳನ್ನ ಕೇಳಿದ್ದಾರೆ. ಸೊ ಮುಳ್ಳಯ್ಯನಗಿರಿ, ಕೊಡಚಾದ್ರಿ, ನಂದಿ ಹಿಲ್ಸ್ ಆ್ಯಂಡ್ ಮಲೆ ಮಹದೇಶ್ವರ. ವಿಚ್ ಆಫ್ ದ ಫಾಲೋಯಿಂಗ್ ಗಿವನ್ ಎಬೋವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ. ಸೊ ಮುಳ್ಳಯ್ಯನಗಿರಿ ಇದು ಚಿಕ್ಕಮಗಳೂರಲ್ಲಿದೆ, ಇದು ಸರಿಯಾದಂತಹ ಆಯ್ಕೆ. ನೆಕ್ಸ್ಟ್ ಕೊಡಚಾದ್ರಿ ಇರೋದು ಶಿವಮೊಗ್ಗದಲ್ಲಿ, ಇದು ಕೂಡ ಸರಿಯಾಗಿದೆ. ನಂದಿ ಹಿಲ್ಸ್ ಬ್ಯಾಂಗ್ಳೂರು ರೂರಲ್ ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ರಾಂಗ್. ಎಲ್ಲಿರೋದು ನಂದಿ ಹಿಲ್ಸು? ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ. ಓಕೆ, ಸೊ ನಂದಿ ಹಿಲ್ ಚಿಕ್ಕಬಳ್ಳಾಪುರದಲ್ಲಿದೆ. ಹಾಗಾದರೆ 4ನೇ ಆಪ್ಷನ್ ಆಗಿರೋಂಥ ಮಲೆ ಮಹದೇಶ್ವರ ಹಿಲ್ಸ್ ಎಲ್ಲಿದೆ? ಇಲ್ಲಿ ಮೈಸೂರು ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ಆಲ್ಸೋ ರಾಂಗ್. ಎಲ್ಲಿರೋದು? ಇದು ಚಾಮರಾಜನಗರದಲ್ಲಿದೆ. ಓಕೆ, ಸೊ ಆದ್ದರಿಂದ ಆಪ್ಷನ್ 1 and 2 ದೀಸ್ 2 ಆರ್ ಕರೆಕ್ಟ್. ಆಪ್ಷನ್ 3 and 4 ಆರ್ ರಾಂಗ್. ಸೊ 36ನೇ ಪ್ರಶ್ನೆ ಆಯಿತು. 37ನೇ ಪ್ರಶ್ನೆ ನೋಡೋಣ. ಸೊ ವಿತ್ ರೆಫರೆನ್ಸ್ ಟು SDG ಇಂಡೆಕ್ಸ್ 2021 ಅರೇಂಜ್ ದ ಫಾಲೋಯಿಂಗ್ ಫ್ರಂಟ್ ರನ್ನರ್ ಸ್ಟೇಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್, ಅಂದರೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು 2020 ಮತ್ತು 2021 ಇದೇ ರೀಸೆಂಟ್ ಅಂದ್ಕೊತೀನಿ. ಇದು ಭಾರತ ನೀತಿ ಆಯೋಗ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ, ಇದು ಗೊತ್ತಿರಬೇಕು. ಸೊ ಇದನ್ನ ಬಿಡುಗಡೆ ಮಾಡೋದು ಯಾರು? ನೀತಿ ಆಯೋಗರು. ಸೊ ಇದರಲ್ಲಿ ಟಾಪಲ್ಲಿ ಇದ್ದಿದ್ದು ಕೇರಳ. ಓಕೆ, ಅದರ ನಂತರ ತಮಿಳುನಾಡು ಬರುತ್ತೆ. ಸೊ ಆದ್ದರಿಂದ ಆಪ್ಷನ್ 3 ಮತ್ತು 2 ಅನುಕ್ರಮವಾಗಿ ಬರಬೇಕು ಇಳಿಕೆ ಕ್ರಮದಲ್ಲಿ. ಸೊ ಇದಾದಮೇಲೆ ಕರ್ನಾಟಕ, ಅದಾದ ನಂತರ ತೆಲಂಗಾಣ. ಸೊ ಇದರ ಚಾರ್ಟ್ನ ನೋಡೋಣ. ಇಲ್ಲಿ ಗಮನಿಸ್ಬೋದು SDG ಇಂಡಿಯಾ ಇಂಡೆಕ್ಸ್ 2021 ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಟೇಟ್ಸ್ನ ನೋಡ್ತಾ ಇದ್ದರೆ ಕೇರಳ ನಾನು ಹೇಳ್ದಂಗೆ ಮೊದಲನೇದಲ್ಲಿದೆ, 2ನೇದು ತಮಿಳುನಾಡಿದೆ. ಓಕೆ, ಸೊ ಕರ್ನಾಟಕ, ತದನಂತರ ಹಾಗೆ ತೆಲಂಗಾಣ. ಸೊ ಇದಿಷ್ಟು ನಮ್ಮ ಉತ್ತರ ಆಯಿತು. ಹಾಗೆ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕಾದ್ರೆ ಹೇಗೆ ನೆನ್ಪಿಟ್ಕೋಬೇಕು ಅಂದರೆ ಕರ್ನಾಟಕದ ಸ್ಥಾನ ಎಷ್ಟು, ಹಾಗೆ ಅದರ ನಮ್ಮ ಸುತ್ತಮುತ್ತ ಇರುವಂಥ ರಾಜ್ಯಗಳ ಸ್ಥಾನ ಎಷ್ಟು. ಸೊ ಅವು ಮೇಲಿದಾವ ಕೆಳಗಿದಾವ ಈ ರೀತಿ ನೆನ್ಪಿಟ್ಕೊಂಡ್ರೆ ನಮಗೆ ಯೂಶ್ವಲಿ ಈ ರೀತಿಯಾದಂಥ ಕ್ವಶನ್ನೇ ನಮಗೆ ಹಾಕೋದು. ಸೊ ಆದ್ದರಿಂದ ನಾವು ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಬಗ್ಗೆ ಅಷ್ಟು ಗಮನ ಕೊಡದೆ ನಮ್ಮ ಸುತ್ತಮುತ್ತ ಇರುವಂಥ ಸ್ಟೇಟ್ಸ್ ಬಗ್ಗೆ ಗಮನ ಕೊಡೋಣ. ಸೊ ಇಲ್ಲಿ ನೋಡ್ಬೋದು ಕೇರಳ ಮೊದಲನೇ ಸ್ಥಾನ ಇದೆ, ತಮಿಳುನಾಡಿದೆ. ಹಾಗಾದರೆ ಕರ್ನಾಟಕಕ್ಕಿಂತ ಮೇಲಿರುವಂಥ ಇನ್ನೊಂದು ದಕ್ಷಿಣ ಭಾರತದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್. ಇದು ಗೊತ್ತಿರಲಿ. ಹಾಗೆ ಕರ್ನಾಟಕಕ್ಕಿಂತ ಮೇಲೆ ಇರುವಂಥ ಮತ್ತೊಂದು ನೆರೆ ರಾಜ್ಯ ಯಾವುದು ಅಂದರೆ ಗೋವಾ. ಸೊ ಇದಿಷ್ಟು ಗೊತ್ತಿದ್ದರೆ ನೋಡಿ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಗೋವಾ ನಮ್ಮ ಮೇಲಿದೆ, ಕರ್ನಾಟಕದ ಮೇಲಿದೆ. ಹಾಗೆ ತೆಲಂಗಾಣ ನಮಗೆ ಕೆಳಗಿದೆ. ಓಕೆ, ಸೊ ಇದನ್ನು ಬಿಟ್ಟು ಅತ್ಯಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿರುವಂಥ ರಾಜ್ಯಗಳನ್ನ ಕೂಡ ಕೇಳ್ತಾ ಇರ್ತಾರೆ.
ನೋಡಿ ಇಲ್ಲಿ ಬಿಹಾರ್ ಅತ್ಯಂತ ಕಡೆಯಿಂದ ಇರುವಂಥದ್ದು. ಹಾಗೆ ನೋಡ್ತಾ ಇದ್ದರೆ ಬಿಹಾರದ ನಂತರ ಸ್ಥಾನದಲ್ಲಿ ಜಾರ್ಖಂಡ್ ಇದೆ, ನಂತರ ಅಸ್ಸಾಂ, ಅದಾದಮೇಲೆ ಯು ಪಿ ಇದೆ. ಓಕೆ, ಸೊ ಯು ಪಿ ಮತ್ತು ಬಿಹಾರ್ ಎರಡು ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ SDG ಇಂಡೆಕ್ಸಲ್ಲಿ ಯಾವುದೇ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಮಾಡಿಲ್ಲ. ಈಗ ಯೂನಿಯನ್ ಟೆರಿಟರೀಸ್ ಬಗ್ಗೆ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಯೂನಿಯನ್ ಟೆರಿಟರೀಸ್ ಅಲ್ಲಿ ಚಂಡೀಗಢ ಮೊದಲನೇ ಸ್ಥಾನ ಪಡೆದರೆ ಪುದುಚೇರಿ ಎರಡನೇ ಸ್ಥಾನ ಪಡೆದಿದೆ. ಹಾಗೆ ದಾದ್ರಾ ಆ್ಯಂಡ್ ನಗರ್ ಹವೇಲಿ ಆ್ಯಂಡ್ ದಿಯು ಆ್ಯಂಡ್ ದಮನ್ ಇವೆರಡು ಸೇರಿ ಒಂದೇ ಯೂನಿಯನ್ ಟೆರಿಟರಿ. ಈಗ ಇದು ಕಡೆ ಸ್ಥಾನ. ಅದರ ನಂತರ ಲಡಾಖ್ ಹಾಗೆ ಜಮ್ಮು ಕಾಶ್ಮೀರ ಸ್ಥಾನವನ್ನು ಪಡೆದಿದೆ. ಸೊ ಡೆಲ್ಲಿ ಮೀನ್ ಪೊಸಿಷನಲ್ಲಿದೆ ಅಂತ ಹೇಳ್ಬೋದು. ಓಕೆ, 38ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕನ್ಸಿಡರ್ ದ ಫಾಲೋಯಿಂಗ್ ವುಮೆನ್ ಫ್ರೀಡಮ್ ಫೈಟರ್ಸ್ ಅಂತ ಕೇಳಿದ್ದಾರೆ. ಸರೋಜಿನಿ ನಾಯ್ಡು, ಅರುಣಾ ಅಸಫ್ ಅಲಿ, ಡಾಕ್ಟರ್ ಲಕ್ಷ್ಮೀ ಸೆಹಗಲ್, ಹಾಗೆ ದುರ್ಗಾವತಿ ದೇವಿ ವೋರಾ. ಅಮಾಂಗ್ ದ ಎಬೋವ್ ಮೆನ್ಷನ್ಡ್ ವುಮೆನ್ ಫ್ರೀಡಮ್ ಫೈಟರ್ಸ್ ಹೂ ವಾಸ್ ಆರ್ ವರ್ ಆ್ಯಕ್ಟಿವ್ಲಿ ಅಸೋಸಿಯೇಟೆಡ್ ವಿತ್ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಇದಕ್ಕೆ ಯಾರು ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದು ದುರ್ಗಾವತಿ ದೇವಿ ವೋರಾ, ಇವರೊಬ್ಬರೇ. ಇನ್ನು ಮಿಕ್ದವರೆಲ್ಲ ಇವರಿಬ್ಬರು ಗೊತ್ತಿರಬೇಕು, INCಗೆ ಸಂಬಂಧಪಟ್ಟಿದ್ದಾರೆ. ಹಾಗೆ ಡಾಕ್ಟರ್ ಲಕ್ಷ್ಮೀ ಸೆಹಗಲ್ ಅವರು INA ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿದೆ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಿಸಿದ್ದಾರೆ. ಸೊ ಇವ್ರ ಬಗ್ಗೆ ಮತ್ತಷ್ಟು ವಿಚಾರನ. ಸೊ ಸರೋಜಿನಿ ನಾಯ್ಡು ಅವರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಇವ್ರನ್ನ ನಾವು ಭಾರತದ ಕೋಗಿಲೆ ಅಂತ ಕೂಡ ಕರಿತೀವಿ. ಸೊ ಭಾರತದ ಕೋಗಿಲೆ, ದ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ. ಸೊ ಇವರು ಬಗ್ಗೆ ಇರುವಂತಹ ಪ್ರಮುಖ ಫ್ಯಾಕ್ಟ್ಸಲ್ಲಿ ಇವರು ಭಾರತದ ಮೊದಲ ಮಹಿಳಾ ಗವರ್ನರ್. ಸೊ ಇದನ್ನ ಭಾಳ ಸತಿ ಕೇಳಿದ್ದಾರೆ. ಮೊದಲ ಮಹಿಳಾ ಗವರ್ನರ್ ಯಾರು ಅಂತಂದರೆ ಸರೋಜಿನಿ ನಾಯ್ಡು. ಹಾಗೆ ಇವರು ಸ್ಥಾಪಿಸಿದಂಥ ಒಂದು ಸಂಸ್ಥೆ ಬಂದು ವುಮೆನ್ಸ್ ಇಂಡಿಯನ್ ಅಸೋಸಿಯೇಷನ್. ಹಾಗೆ ಇವರು ಗಾಂಧೀಜಿಯವರು ಇವ್ರನ್ನ ಮಿಕ್ಕಿ ಮೌಸ್ ಅಂತ ಒಂದು ಅಡ್ಡೆಸರಿಂದ ಕೂಡ ಕರೀತಾಯಿದ್ರು. ಹಾಗೆ ಇವರು ಭಾರತದ ಮೊದಲ ಮಹಿಳಾ ಅಧ್ಯಕ್ಷೆ. ಯಾವುದಕ್ಕೆ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಸೆಷನ್ಸ್ ನಡೀತಿತ್ತು ಅದಕ್ಕೆ ಭಾರತದಿಂದ ಮೊದಲನೇ ಮಹಿಳಾ ಅಧ್ಯಕ್ಷತೆಯನ್ನು ವಹಿಸಿದರು. ಸೊ ಇವ್ರಿಗಿಂತ ಮುಂಚೆ ಯಾರಾಗಿದ್ದರು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವ್ರಿಗೂ ಕೂಡ ಕೈಸರ್ ಇ ಹಿಂದ್ ಅನ್ನುವಂತಹ ಮೆಡಲ್ನ ಕೊಟ್ಟು ಪುರಸ್ಕಾರ ಮಾಡಲಾಗಿದೆ. ಸೊ ಕೈಸರ್ ಇ ಹಿಂದ್ ನಿಮ್ಗೆ ಗೊತ್ತಿರ್ಬೋದು, ಇದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇವರ ಪ್ರಮುಖ ಕೃತಿಗಳಲ್ಲಿ ದ ಗೋಲ್ಡನ್ ಥ್ರೆಶೋಲ್ಡ್ ಅಂತ. ಸೊ ಇವರು ಇಂಗ್ಲೀಷಲ್ಲಿ ಬರೆದಿರೋದು ಮಾಹಿತಿ ಇರಲಿ. ಸೊ ಇದನ್ನು ದ ಗೋಲ್ಡನ್ ಥ್ರೆಶೋಲ್ಡ್ ಅನ್ನೋದು ಇವರ ಪೊಯಮ್ ಕಲೆಕ್ಷನ್. ಓಕೆ, ಸೊ ಇದಿಷ್ಟು ಸರೋಜಿನಿ ನಾಯ್ಡು ಅವರ ಬಗ್ಗೆ ಮಾಹಿತಿ. ಹಾಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಸರೋಜಿನಿ ನಾಯ್ಡು ಅವರು ಮೊಹಮ್ಮದ್ ಅಲಿ ಜಿನ್ನಾ ಅವರು ಏನಿದ್ದಾರೆ ಅವ್ರನ್ನ ಆ್ಯನ್ ಅಂಬಾಸಿಡರ್ ಆಫ್ ಯುನಿಟಿ ಅಂತ ಕೂಡ ಕರೆದಿರ್ತಾರೆ. ಸೊ ಯಾವಾಗ ಮುಸ್ಲಿಂ ಲೀಗ್ ಹಾಗೆ INC ಎರಡು ಜಂಟಿ ಆಗ್ತವೆ ಆಗ ಇದರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಮೊಹಮ್ಮದ್ ಅಲಿ ಜಿನ್ನಾ. ಆದ್ದರಿಂದ ಇವ್ರನ್ನ ದ ಅಂಬಾಸಿಡರ್ ಆಫ್ ಯುನಿಟಿ ಅಂತ ಸರೋಜಿನಿ ನಾಯ್ಡು ಅವರು ಕರೀತಾರೆ. ಮುಂದಾಗಿ ಅರುಣಾ ಅಸಫ್ ಅಲಿ ಅವ್ರ ಬಗ್ಗೆ ನೋಡೋಣ. ಸೊ ಇವ್ರನ್ನ ನಾವು ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ ಕರಿತೀವಿ. ಓಕೆ, ಸೊ ಇವರು ಬಹಳ ಪ್ರಸಿದ್ಧಿನ ಪಡೆದಿರೋದು ಯಾವುದಕ್ಕೆ ಅಂತಂದರೆ ಒಂದು ವಿಚಾರಕ್ಕೆ, ಶಿ ಈಸ್ ವೈಡ್ಲಿ ರಿಮೆಂಬರ್ಡ್ ಫಾರ್ ಹಾಯ್ಸ್ಟಿಂಗ್ ದ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಟ್ ದ ಗ್ವಾಲಿಯಾ ಟ್ಯಾಂಕ್ ಮೈದಾನ್. ಕ್ವಿಟ್ ಇಂಡಿಯಾ ಮೂಮೆಂಟ್ ಏನು 1942ರಲ್ಲಿ ನಡೀತಾ ಇರುತ್ತೆ, ಆಗ ಬಾಂಬೆಯ ಗ್ವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಇವರು ಪ್ರಪ್ರಥಮವಾಗಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಇದು ತುಂಬ ಪ್ರಸಿದ್ಧವಾದಂತಹ ಒಂದು ಸಂಗತಿ. ಹಾಗೆ ಶಿ ವಾಸ್ ಅರೆಸ್ಟೆಡ್ ಆ್ಯಂಡ್ ನಾಟ್ ರಿಲೀಸ್ಡ್ ಇನ್ 1931. ಏನು ಗಾಂಧಿ ಇರ್ವಿನ್ ಪ್ಯಾಕ್ಟ್ ಆಗುತ್ತೆ ಆಗ ಅಲ್ಲಿರುವಂತಹ ಎಲ್ಲ ಪೊಲಿಟಿಕಲ್ ಪ್ರಿಸರ್ಸ್ನ ಆಚೆ ಬಿಡ್ತಾರೆ, ಆದರೆ ಇವ್ರನ್ನ ಬಿಡಲ್ಲ. ಕಡೆಗೆ ಮಹಾತ್ಮ ಗಾಂಧೀಜಿಯವರು ಹೋಗಿ ಕನ್ಸಲ್ಟ್ ಮಾಡಿ ಬಿಡುಗಡೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಇವರು ದೆಹಲಿಯ ಮೊದಲನೇ ಮೇಯರ್ ಕೂಡ ಆಗಿದ್ದರು. ಹಾಗೆ ಇವ್ರಿಗೆ 1997ರಲ್ಲಿ ಅವರ ತೀರ್ಕೊಂಡ ನಂತರ ಪೋಸ್ತಮಸ್ಲಿ ಭಾರತ ರತ್ನನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಅರುಣಾ ಅಸಫ್ ಅಲಿ ಅವ್ರ ಬಗ್ಗೆ ಇರುವಂತಹ ಮಾಹಿತಿ. ನೆಕ್ಸ್ಟ್ ಡಾಕ್ಟರ್ ಲಕ್ಷ್ಮೀ ಸೆಹಗಲ್ ಅವ್ರ ಬಗ್ಗೆ ನೋಡೋಣ. ಸೊ ಇವರು INA ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಭಾಷ್ ಚಂದ್ರ ಬೋಸ್ ಅವರು ಏನು ಸ್ಥಾಪಿಸಿದ್ರು ಅದರಲ್ಲಿ ಕ್ಯಾಪ್ಟನ್ ಆಗಿದ್ದರು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆ ಇವ್ರ ಫೋಟೋಸ್ ಇದೆ. ಸೊ ಇವರು ವಯಸ್ಸಾದಾಗ ಇದ್ದಂಥ ಇವ್ರ ಫೋಟೋ ಇದು. ಸೊ ಇಲ್ಲಿ ನೋಡ್ಬೋದು ಸುಭಾಷ್ ಚಂದ್ರ ಬೋಸ್ ಅವರ ನಂತರ ಇಲ್ಲಿ ಇವ್ರನ್ನ ಫೋಟೋದಲ್ಲಿ ನೋಡ್ಬೋದು. ಓಕೆ, ಸೊ ಇವರು 1914ರಲ್ಲಿ ಹುಟ್ಟೋದು. ಸೊ ಇವರು ಅಂದಿನ ಕಾಲದಲ್ಲಿ MBBS ಡಿಗ್ರಿನ ತೊಗೊಂಡಿರ್ತಾರೆ. ಆದರೂ ಕೂಡ ಶಿ ವಾಸ್ ವೆರಿ ಆ್ಯಕ್ಟಿವ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಶಿ ಲೇಟರ್ ಜಾಯಿಂಡ್ INA ಸಿಂಗಾಪುರಲ್ಲಿ ಏನಿದೆ. ನಂತರ ಶಿ ಬಿಕಮ್ ಅ ಕ್ಯಾಪ್ಟನ್ ಇನ್ ಇಂಡಿಯನ್ ನ್ಯಾಷನಲ್ ಆರ್ಮಿ.
ಅದಾದ ನಂತರ 1945ರಲ್ಲಿ ಯಾವಾಗ INA ಆರ್ಮಿಯನ್ನು ಬ್ರಿಟಿಷ್ ಆರ್ಮಿ ಬಂಧಿಸ್ತಾರೆ, ಆಗ ಇವರು ಕೂಡ ಅರೆಸ್ಟ್ ಆಗಿರ್ತಾರೆ. ನಂತರ ಯಾವಾಗ ಭಾರತಕ್ಕೆ ವಿಮೋಚನೆ ಸಿಗುತ್ತೆ, ಆ ನಂತರ ಇವ್ರನ್ನ ಕಲೋನಿಯಲ್ ರೂಲಿಂದ ಯಾವಾಗ ನಮ್ಮ ಭಾರತ ವಿಮೋಚನೆಗೊಳ್ಳುತ್ತೆ, ಆಗ ಇವ್ರನ್ನ ಭಾರತಕ್ಕೆ ವಾಪಸ್ ಕಳಿಸಲಾಗುತ್ತೆ. ಸೊ ಇದಿಷ್ಟು ಲಕ್ಷ್ಮೀ ಸೆಹಗಲ್ ಇವರ ಕುರಿತಾದಂಥ ಮಾಹಿತಿ. ಹಾಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಡಾಕ್ಟರ್ ಲಕ್ಷ್ಮೀ ಸೆಹಗಲ್ ಏನಿದ್ದಾರೆ, ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿದಾಗ ಅದಕ್ಕೆ ಪ್ರತಿಸ್ಪರ್ಧಿಯಾದಂತಹ ಏಕೈಕ ವ್ಯಕ್ತಿ. ಓಕೆ, ದುರ್ಗಾವತಿ ದೇವಿಯವ್ರ ಬಗ್ಗೆನೂ ಒಂದಷ್ಟು ವಿಚಾರನ ತಿಳ್ಕೊತ ಹೋಗೋಣ. ನೋಡ್ಬೋದು ಇಲ್ಲಿ. ಸೊ ದುರ್ಗಾವತಿ ದೇವಿ ಇವ್ರನ್ನ ದುರ್ಗಾಬಾಯಿ ಅಂತ ಕೂಡ ಕರಿತಿದ್ರು. ಸೊ ಇವ್ರನ್ನ ಅಗ್ನಿ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಓಕೆ, ಸೊ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇವರಿಂದ ತುಂಬ ಪ್ರಭಾವಿತರಾಗಿ ಇವರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸೇರಿರ್ತಾರೆ. ಹಾಗೆ ದುರ್ಗಾವತಿ ದೇವಿ ಆ್ಯನ್ ಆ್ಯಕ್ಟಿವ್ ಮೆಂಬರ್ ಆಫ್ ದ ನೌಜನ್ ಭಾರತ್ ಸಭಾ. ಇವ್ರು ಏನಾಗ್ತಾರೆ ಅಂತಂದರೆ, ಭಗತ್ ಸಿಂಗ್ ಅವರು ಲಾಹೋರ್ ಜೈಲಲ್ಲಿ ಇದ್ದಾಗ ಅವ್ರನ್ನ ಎಸ್ಕೇಪ್ ಆಗಲಿಕ್ಕೆ ಅವ್ರ ಜೊತೆ ಡೂಪಾಗಿ ಆ್ಯಸ್ ಎ ಕಪಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಅಲ್ಲಿಂದ ಅವರು ಎಸ್ಕೇಪ್ ಆಗಿ ಕಲ್ಕತ್ತಾಗೆ ಹೋಗ್ತಾರೆ ಅನ್ನೋದು ವಿಚಾರ. ಹಾಗೆ ಇವರು ಸಾಂಡರ್ಸ್ನ ಏನು ಕೊಲೆ ಮಾಡ್ತಾರೆ 1928ರಲ್ಲಿ ಭಗತ್ ಸಿಂಗ್, ಆ ಟೈಮಲ್ಲಿ ಇವ್ರಿಗೆ ಅಸಿಸ್ಟ್ ಮಾಡಿರ್ತಾರೆ ಅನ್ನೋದು ಇಲ್ಲಿರುವಂಥ ವಿಚಾರ. ಸೊ ಈಗ ಸ್ಟ್ರೈಟ್ ಅವೇ 39ನೇ ಪ್ರಶ್ನೆ ಹೋಗೋಣ. ಸೊ ಇದು ಫಿನಾನ್ಸ್ ಕಮಿಷನ್ ರಿಲೇಟೆಡ್ ಅಂತ ಪ್ರಶ್ನೆ. ಸೊ ಇದು ಇಂಡಿಯನ್ ಫಿನಾನ್ಸ್ ಕಮಿಷನ್. ಸೊ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಿನಾನ್ಸ್ ಕಮಿಷನ್ಸ್ ಕೊಟ್ಟು ಅದರ ಜೊತೆಗೆ ಚೇರ್ಪರ್ಸನ್ಸ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ರಾಂಗ್ಲಿ ಮ್ಯಾಚ್ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, 9th, 11th, 13th, 15th. ಸೊ 15th ಫಿನಾನ್ಸ್ ಕಮಿಷನ್ ರೀಸೆಂಟ್. ಸೊ NK ಸಿಂಗ್ ಇದಕ್ಕೆ ಗೊತ್ತಿರುತ್ತೆ. ಹಾಗೆ 9th ಫಿನಾನ್ಸ್ ಕಮಿಷನ್ NKP ಸಾಲ್ವೆ ಇದು ಸರಿಯಾಗಿದೆ. ಡಾಕ್ಟರ್ ವಿಜಯ್ ಖೇಲ್ಕರ್ ಇದು 13ನೇ ಹಣಕಾಸು ಆಯೋಗಕ್ಕೆ ಇವರು ಸರಿಯಾಗಿದೆ. ಆದರೆ 11ನೇ ಹಣಕಾಸು ಆಯೋಗ ಏನಿದೆ ಇದು KC ಪಂತ್ ಅಲ್ಲ, ಇದಕ್ಕೆ AM ಖುಸ್ರೋ ಅನ್ನೋರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಆದ್ದರಿಂದ ಇದಕ್ಕೆ ಉತ್ತರ ಬಂದು ಓನ್ಲಿ 2, ಆಪ್ಷನ್ D. ಸೊ ಫಿನಾನ್ಸ್ ಕಮಿಷನ್ ರಿಲೇಟೆಡ್ ಆಗಿ ಮತ್ತಷ್ಟು ಮಾಹಿತಿನ ತಿಳಿಯೋಣ. ಪರೀಕ್ಷಾ ದೃಷ್ಟಿಯಿಂದ ಫಿನಾನ್ಸ್ ಕಮಿಷನ್ ಇತ್ತೀಚೆಗೆ ಬಹಳ ಮುಖ್ಯ. ಯಾಕೆಂತಂದರೆ ನೋಡ್ಬೋದು, ದಕ್ಷಿಣ ಭಾರತದ ರಾಜ್ಯಗಳು ನಮಗೆ ಸರಿಯಾದ ಪ್ರಮಾಣದಲ್ಲಿ ಏನಂತಾರೆ ಅವರಿಗೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಏನಿದೆ, ಗ್ರ್ಯಾಂಟ್ಸ್ ಏನಿದೆ ಅದು ಬರ್ತಾ ಇಲ್ಲ ಅಂತ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೊ ಈ ದೃಷ್ಟಿಯಿಂದ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಇದರ ಕುರಿತು ಫಿನಾನ್ಸ್ ಕಮಿಷನ್ ಬಗ್ಗೆ ಪ್ರಶ್ನೆಗಳು ಖಂಡಿತ ಬರುತ್ತೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಕಾನ್ಸ್ಟಿಟ್ಯೂಷನ್ನ 22ನೇ ಭಾಗ ಅಂದರೆ ಆರ್ಟಿಕಲ್ 280ನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಇದೆ. ಸೊ ಇದರ ಸ್ಥಾಪನೆ ಬಗ್ಗೆ ಮೆನ್ಷನ್ ಇದೆ. ಸೊ ಇದು ಕ್ವಾಸಿ ಜುಡಿಷಿಯಲ್ ಬಾಡಿ. ಸೊ ಇದು ಒಂದು ಅರೆನಾಯಕ ಸಂಸ್ಥೆ. ಸೊ ಇದನ್ನು ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡೋದು. ಹಾಗೆ ಇದಕ್ಕೆ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಚೇರ್ಮನ್ ಸಹಿತವಾಗಿ ಚೇರ್ಮನ್ ಮತ್ತು 4 ಜನ ಮೆಂಬರ್ಸ್ ಇರ್ತಾರೆ ಇದಕ್ಕೆ. ಸೊ ಇದರಲ್ಲಿ ಒಬ್ಬರು ಹೈಕೋರ್ಟ್ ಜಡ್ಜ್ ಆಗಿರಬೇಕು ಅನ್ನೋದು ಮಾಹಿತಿ. ಓಕೆ, ನೆಕ್ಸ್ಟ್ ಇದಕ್ಕೆ ಈ ಅಥಾರಿಟಿ ಅಂದರೆ ಇವ್ರಿಗೆ ಕ್ವಾಲಿಫಿಕೇಷನ್ಸ್ ಏನಿರಬೇಕು ಅನ್ನೋದನ್ನ ಪಾರ್ಲಿಮೆಂಟ್ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇವ್ರದ್ದು ಟೆನ್ಯೂರ್ನ ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ಹಾಗೆ ಯೂಶ್ವಲಿ ಟೆನ್ಯೂರ್ 5 years ಒನ್ಸ್ ನಡೆಯುತ್ತೆ. ರೈಟ್, ನೆಕ್ಸ್ಟ್ ರೀಅಪಾಯಿಂಟ್ಮೆಂಟ್ಗೂ ಕೂಡ ಇವರು ಎಲಿಜಿಬಿಲಿಟಿನ ಹೊಂದಿರ್ತಾರೆ. ರೈಟ್, ನೆಕ್ಸ್ಟ್ ಏನೇನಿಗೆ ರೆಕಮೆಂಡೇಷನ್ ಮಾಡ್ತದೆ ಈ ಫಿನಾನ್ಸ್ ಕಮಿಷನು ಪ್ರೆಸಿಡೆಂಟ್ಗೆ ಅಂತಂದರೆ, ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್, ನಿವ್ವಳ ತೆರಿಗೆ ಆದಾಯ ಏನಿದೆ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್, ಇದ್ರ ಬಗ್ಗೆ ರೆಕಮೆಂಡೇಷನ್ ಕೊಡುತ್ತೆ. ಹಾಗೆ ಪ್ರಿನ್ಸಿಪಲ್ ಫಾರ್ ಗ್ರ್ಯಾಂಟ್ಸ್ ಇನ್ ಏಡ್ ಟು ದ ಸ್ಟೇಟ್ಸ್ ಬೈ ದ ಸೆಂಟರ್, ರಾಜ್ಯಗಳಿಗೆ ಕೇಂದ್ರದಿಂದ ಎಷ್ಟು ಬರಬೇಕು ಅನ್ನೋಂತಹ ಪ್ರಿನ್ಸಿಪಲ್ನ ಯಾರು ಗ್ರ್ಯಾಂಟ್ ಮಾಡೋದು, ಫಿನಾನ್ಸ್ ಕಮಿಷನ್. ಅದು ಹೇಗೆ ಡೆವಲ್ಯೂಷನ್ ಮಾಡ್ತಾರೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇದನ್ನು ಕುರಿತು ಅದರ್ ಫಿನಾನ್ಷಿಯಲ್ ಮ್ಯಾಟರ್ಸ್ ರೆಫರ್ಡ್ ಟು ದ ಪ್ರೆಸಿಡೆಂಟ್. ಹಾಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಅ ಸ್ಟೇಟ್ ಟು ಅಫಿಕ್ಸ್ ದ ರಿಸೋರ್ಸಸ್ ಆಫ್ ಪಂಚಾಯತ್ ಇದೇನಿದೆ ಇದನ್ನೂ ಕೂಡ ಇವ್ಯಾಲ್ಯೂಯೇಷನ್ನ ಫಿನಾನ್ಸ್ ಕಮಿಷನ್ ಮಾಡುತ್ತೆ. ಹಾಗೆ ನಮ್ಗೆ ಗೊತ್ತಿರಬೇಕು ಇದು ಏನೇನು ರೆಕಮೆಂಡೇಷನ್ ಮಾಡುತ್ತೆ ಫಿನಾನ್ಸ್ ಕಮಿಷನ್, ಇವೆಲ್ಲವೂ ಓನ್ಲಿ ಅಡ್ವೈಸರಿ ಇನ್ ನೇಚರ್. ಓಕೆ, ಇವು ಕೇವಲ ಮಾಹಿತಿ ಆಧಾರಿತವಾಗಿರುತ್ತೆ ಹೊರತು ಇದು ಸರ್ಕಾರದ ಮೇಲೆ ಬೈಂಡಿಂಗ್ ಆಗಿರಲ್ಲ, ಮಾಡಲೇಬೇಕು ಅನ್ನೋವಂಥದ್ದು ಏನೂ ಇರಲ್ಲ. ಓಕೆ, ಸೊ ಇದು ಮುಂದೆ ಮೊದಲನೇ ಫಿನಾನ್ಸ್ ಕಮಿಷನ್ಗೆ KC ನಿಯೋಗಿಯವರು ಚೇರ್ಮನ್ಶಿಪ್ನ ಹೊಂದಿದ್ರು. ಎರಡನೇದು ಇವು ತುಂಬ ಇಂಪಾರ್ಟೆಂಟು, K ಸಂತಾನಮ್ 2ನೇ ಫಿನಾನ್ಸ್ ಕಮಿಷನ್ಗೆ ಚೇರ್ಮನ್ಶಿಪ್ನ ಹೊಂದಿದ್ರು. ಸೊ ಇತ್ತೀಚೆಗೆ 16ನೇ ಫಿನಾನ್ಸ್ ಕಮಿಷನ್ ಕೂಡ ಆಗಿದೆ, ಅದ್ರ ಬಗ್ಗೆ ನೋಡೋಣ. ಸೊ 15 ಕಡೆದು NK ಸಿಂಗ್ ಇದಕ್ಕೆ ಚೇರ್ಮನ್ಶಿಪ್ನ ಹೊಂದಿದ್ರು. ಸೊ ಹಾಗೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಬಗ್ಗೆನೂ ಗೊತ್ತಿರಬೇಕು. ಇದು ಎವ್ರಿ 5 years ಗವರ್ನರಿಂದ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಆಗಲೇ ನೋಡಿದ್ದೀವಿ ಇದ್ರ ಬಗ್ಗೆ. 243ನೇ ಕಾನ್ಸ್ಟಿಟ್ಯೂಷನ್
ಆರ್ಟಿಕಲ್ಸ್ ಏನಿದೆ ಇದರಲ್ಲಿ ಕಂಡುಬರುತ್ತೆ. ಸಾಕಷ್ಟು ಚರ್ಚೆ ನಡೀತಾ ಇರೋದು ಇದ್ರ ರೆವಿನ್ಯೂ ಶೇರಿಂಗ್ ಹೇಗಾಗುತ್ತೆ, ಯಾವ ಫಾರ್ಮುಲಾ ಬೇಸ್ಡ್ ಆಗುತ್ತೆ, ಸೊ 14ನೇ ಮತ್ತು 15ನೇ ಫಿನಾನ್ಸ್ ಕಮಿಷನ್ಗಿರುವಂಥ ವ್ಯತ್ಯಾಸ ಏನು ಅನ್ನೋದು. ಓಕೆ, ಸೊ 15th ಫಿನಾನ್ಸ್ ಕಮಿಷನ್ ಇಲ್ಲಿ ನೋಡ್ಬೋದು ಬಲಭಾಗಕ್ಕೆ, ಎಡಭಾಗಕ್ಕೆ 14th ಫಿನಾನ್ಸ್ ಕಮಿಷನ್. ಸೊ ಇದ್ರ ವೆಯ್ಟೇಜ್ ಯಾವ ರೀತಿ ಪ್ರಿನ್ಸಿಪಲ್ ಮೇಲೆ ನಾವು ರಾಜ್ಯಗಳಿಗೆ ಅನುದಾನ ಕೊಡ್ತಾರೆ. ಮೊದಲನೇದು ಅತ್ಯಂತ ಹೆಚ್ಚಿರುವಂಥದ್ದು 50% 14ನೇ ಹಣಕಾಸು ಆಯೋಗದಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಅಂತ, ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನಂತೀವಿ, ಸೊ ಇದ್ರ ಆಧಾರದ ಮೇಲೆ ಕೊಡ್ತಾರೆ. ಹಾಗೆ ಇದರಲ್ಲಿ ಈಗ ಅದು 15ನೇ ಹಣಕಾಸು ಆಯೋಗಕ್ಕೆ ಡೆಮೋಗ್ರಾಫಿಕ್ ಅಂದರೆ ಈಗ ನೀವು ನೋಡ್ಬೋದು ಯು ಪಿ ಮತ್ತು ಬಿಹಾರ್ಗೆಲ್ಲ ಪಾಪ್ಯುಲೇಷನ್ಸು ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ನ 4 ಸೇರಿಸಿದ್ರೆ ಯು ಪಿ ಅಷ್ಟು ಜನಸಂಖ್ಯೆ ಆಗೋಲ್ಲ. ಓಕೆ, ಸೊ ಅವ್ರಿಗೆ ಆಬ್ವಿಯಸ್ಲಿ ಜಾಸ್ತಿ ಟ್ಯಾಕ್ಸ್ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ನಾವು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡೋದರಲ್ಲಿ ತುಂಬ ಸಫಲತೆ ಕಂಡಿದ್ದೀವಿ ದಕ್ಷಿಣ ಭಾರತದ ರಾಜ್ಯಗಳು. ಆದ್ದರಿಂದ ನೀವು ನಮ್ಮ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಏನಿದೆ ಇದಕ್ಕೆ ಕೂಡ ಒಂದಷ್ಟು ಮಾನ್ಯತೆಯನ್ನು ಕೊಡಬೇಕು ಅಂತ 12.5% ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ಗೆ ಕೊಟ್ಟು ಇನ್ಕಮ್ ಡಿಸ್ಟೆನ್ಸ್ನ ಜಸ್ಟ್ 45ಗೆ ಇಳಿಸಿದ್ರು 15th ಫಿನಾನ್ಸ್ ಕಮಿಷನಲ್ಲಿ. ಓಕೆ, ನೆಕ್ಸ್ಟ್ ಟ್ಯಾಕ್ಸ್ ಎಫರ್ಟ್ ಏನಿದೆ, ಟ್ಯಾಕ್ಸ್ನ ಕಲೆಕ್ಷನ್ ಇರ್ಬೋದು, ಇದಕ್ಕೂ ಕೂಡ 2.5% 15ನೇ ಹಣಕಾಸು ಆಯೋಗದಲ್ಲಿ ನೀಡಿದರು. ಸೊ ಇವೆರಡು ಇಂಪಾರ್ಟೆಂಟ್, ಯಾವುದು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಟ್ಯಾಕ್ಸ್ ಎಫರ್ಟ್, ಇವೆರಡು ಎಕ್ಸ್ಟ್ರಾ ಆ್ಯಡ್ ಆಗಿತ್ತು. ಹಾಗೆ ಫಾರೆಸ್ಟ್ ಆ್ಯಂಡ್ ಎಕಾಲಜಿ 7.5% ಇದ್ದಿದ್ದು ಇಲ್ಲಿ 10%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಏರಿಯಾ ಬೇಸ್ಡಾಗಿ ಕಡಿಮೆ ಮಾಡಿದೆ, ಏರಿಯಾ ಬೇಸ್ಡೇ 15% ಇದೆ. ಪಾಪ್ಯುಲೇಷನ್ಗೆ ಏನು 27.5 ಇತ್ತು ಅದನ್ನ 15ಕ್ಕೆ ಇಳಿಸಿದ್ದಾರೆ. ಸೊ ಇವಿಷ್ಟು 15ನೇ ಹಣಕಾಸು ಆಯೋಗಕ್ಕೂ ಮತ್ತು 14ನೇ ಹಣಕಾಸು ಆಯೋಗದಲ್ಲಿ ಇದ್ದಂತಹ ಭಿನ್ನತೆಗಳು. ಓಕೆ, ಸೊ ಈಗ 16ನೇ ಹಣಕಾಸು ಆಯೋಗ ಕೂಡ ರಚನೆಯಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಸೆಕೆಂಡ್ ಟೇಬಲ್ ಇದೆ, ಫಿನಾನ್ಸ್ ಕಮಿಷನ್ನು ಅದು ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆದರೂ, ಚೇರ್ಮನ್ ಯಾರು ಅಂತ. ಸೊ ನಮ್ಗೆ ಕೊಟ್ಟಿದ್ದಂಥ ಪ್ರಶ್ನೆಯಲ್ಲಿ 11ನೇ ಹಣಕಾಸು ಆಯೋಗಕ್ಕೆ ಬೇರೆಯವ್ರ ಹೆಸರು ಕೊಟ್ಟಿದ್ದರು, ಇದಕ್ಕೆ AM ಖುಸ್ರೋ ಆನ್ಸರ್ ಆಗಿತ್ತು. ಸೊ ನೆಕ್ಸ್ಟ್ 16ನೇ ಹಣಕಾಸು ಆಯೋಗ ಏನು ಬರ್ತಾ ಇದೆ 2022ರಲ್ಲಿ ಇದಕ್ಕೆ ಆಯೋಜನೆ ಆಗಿದೆ. ಇದಕ್ಕೆ ಅರವಿಂದ್ ಪನಾಗರಿಯಾ ಅನ್ನುವಂಥವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸೊ ಈ ಪ್ರಶ್ನೆ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳುವ ಸಂಭವ ಜಾಸ್ತಿ. ಸೊ ಅರವಿಂದ್ ಪನಗಾರಿಯಾ ಅಂತ ಏನಿದ್ದಾರೆ ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇದು ಯಾವ ವರ್ಷದಿಂದ, ಇದು ಇತ್ತೀಚೆಗೆ PSIಯಲ್ಲಿ ಕೇಳಿದ್ರಿಂದ. ಸೊ 16ನೇ ಹಣಕಾಸು ಆಯೋಗದ ಡ್ಯೂರೇಷನ್ ಏನು, ಆಪರೇಷನಲ್ ಡ್ಯೂರೇಷನ್ ಏನು ಅಂತ. ಸೊ ಏನಾಗುತ್ತೆ ಅದಕ್ಕಾದರೆ ಇದು ಈ NK ಸಿಂಗ್ ಅವರ ಕೊಟ್ಟಿರುವಂತಹ 15ನೇ ಹಣಕಾಸು ಆಯೋಗ 2025ವರೆಗೂ ಕಾರ್ಯನಿರ್ವಹಿಸುತ್ತೆ. 2025 ಮಾರ್ಚ್ 31ವರೆಗೂ ಇದೇ ಕಾರ್ಯನಿರ್ವಹಿಸುತ್ತೆ. ಇವರು ಕೊಡುವಂತಹ ಆಧಾರದ ಮೇಲೆ, ಇವರು ಕೊಡುವಂಥ ರಿಪೋರ್ಟ್ ಆಧಾರದ ಮೇಲೆ 2026 ಏಪ್ರಿಲ್ 1ರಿಂದ 2031ವರೆಗೂ ಮುಂದಿನ ಆಪರೇಷನಲ್ ಡ್ಯೂರೇಷನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ 16th ಫಿನಾನ್ಸ್ ಕಮಿಷನ್ನ ಡ್ಯೂರೇಷನ್ ಬಂದು 2026ರಿಂದ 5 ವರ್ಷಗಳ ಕಾಲ. ಓಕೆ, 40ನೇ ಪ್ರಶ್ನೆ ಭೀಮ್ UPI ಬಗ್ಗೆ ಇದೆ. ಸೊ ಇಲ್ಲಿ ಕೇಳಿದ್ದಾರೆ, ಮೊದಲನೇ ಸ್ಟೇಟ್ಮೆಂಟ್ ಬಂದು ಇಟ್ ವಾಸ್ ಲಾಂಚ್ಡ್ ಇನ್ 2016, ಡೇಟ್ ಕೊಟ್ಟಿದ್ದಾರೆ. ಟು ಬ್ರಿಂಗ್ ದ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇನ್ ದ ನೇಷನ್ ಅಂಡರ್ ಡಿಜಿಟಲಿ ಎಂಪವರ್ಡ್ ಸೊಸೈಟಿ. ಸೊ ಇದು ಸರಿಯಾಗಿದೆ. ಇಟ್ ವಾಸ್ ಪಯನೀರ್ಡ್ ಆ್ಯಂಡ್ ಡೆವಲಪ್ಡ್ ಬೈ NPCI, ಓಕೆ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇಲ್ಲಿರುವಂಥ ಪ್ರಶ್ನೆಗೆ ಈ 2 ಆಪ್ಷನ್ಸ್ ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ. ಸೊ ಹಾಗಾದರೆ ಇಲ್ಲಿ ನಾವು ಈ ಪ್ರಶ್ನೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ NPCI ಬಗ್ಗೆ, ಇದ್ರ ಬಗ್ಗೆ ಸ್ವಲ್ಪ ಸೊ ಗಮನಿಸ್ಬೋದು NPCI ಬಗ್ಗೆ ಇಲ್ಲಿ. ಸೊ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದ್ರ ಯಾರ ಇನಿಷಿಯೇಟಿವಲ್ಲಿ ಇದು ಸ್ಟಾರ್ಟ್ ಆಗಿದೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಇವೆರಡು ಒಗ್ಗೂಡಿ ಈ NPCIಯನ್ನು ಸ್ಥಾಪನೆ ಮಾಡಿದ್ದಾವೆ. ಸೊ ಇದು ಪೇಮೆಂಟ್ಸ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆ್ಯಕ್ಟ್ 2007 ಇದರ ಅಂಡರಲ್ಲಿ ಬರುತ್ತೆ. ಹಾಗೆ NPCIದು ಅಬ್ಜೆಕ್ಟಿವ್ಸ್ ಗೊತ್ತಿರಬೇಕು. ಸೊ ಇದು ನಾಟ್ ಫಾರ್ ಪ್ರಾಫಿಟ್ ಅನ್ನೋಂಥ ಕಂಪ್ನಿ. ಸೊ ಇದನ್ನು ಸೆಕ್ಷನ್ 25 ಆಫ್ ದ ಕಂಪ್ನೀಸ್ ಆ್ಯಕ್ಟ್ 1956 ಅಂದರೆ ಈಗ ಕಂಪ್ನೀಸ್ ಆ್ಯಕ್ಟ್ 2013 ಏನಂತಾರೆ ಇದರ ಅಂಡರಲ್ಲಿ ಬರುತ್ತೆ ಇದು. ಸೊ ಇದ್ರದ್ದು ಮುಖ್ಯ ಉದ್ದೇಶ ಏನು ಅಂತಂದರೆ ಟು ಪ್ರೊವೈಡ್ ಆ್ಯನ್ ಇನ್ಫ್ರಾಸ್ಟ್ರಕ್ಚರ್ ಟು ದ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ಏನಾಗಿರ್ಬೋದು, ಫಿಸಿಕಲ್ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅದು ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಏನಂತೀವಿ ಸೆಟಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ಮು, ಅದೆಲ್ಲದ್ರ ಬಗ್ಗೆ ಇದು ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸಾಫ್ಟ್ವೇರ್ ಇನ್ಫ್ರಾಸ್ಟ್ರಕ್ಚರ್ ಇದು ಕೆಲಸ ಮಾಡುತ್ತೆ. ಹಾಗೆ ಇದಕ್ಕೆ 10 ಕೋರ್ ಪ್ರಮೋಟರ್ ಬ್ಯಾಂಕ್ಸ್ ಇದೆ. ಯಾವುದ್ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇನ್ನಿತರ HDFC ಬ್ಯಾಂಕ್ ಲಿಮಿಟೆಡ್, ಇವಿಷ್ಟು ಒಟ್ಟು 10 ಕೋರ್ ಬ್ಯಾಂಕ್ಸ್ ಇದೆ.
ಸೊ ಸ್ನೇಹಿತರೆ, ಇಲ್ಲಿಗೆ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಪಾರ್ಟ್ 1 ಏನಿದೆ ಇದು ಮುಕ್ತಾಯ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದಂತಹ 41ರಿಂದ 60ನೇ ಪ್ರಶ್ನೆಗಳಿಗೆ ವಿಶ್ಲೇಷಣೆ ನೋಡ್ತಾ ಹೋಗೋಣ. ಧನ್ಯವಾದಗಳು.